ಎಲ್ಲರಿಗೂ ನಮಸ್ಕಾರ. ಗರುಡ ಪುರಾಣ ಅಧ್ಯಾಯ 22. ಈ ಅಧ್ಯಾಯದಲ್ಲಿ ಹೇಳಿರುವಂತಹ ವಿಷಯಗಳು ಮರಣಾವಸ್ಥೆಯಲ್ಲಿ ಇರುವ ವ್ಯಕ್ತಿಯ ಉದ್ದೇಶದಿಂದ ಮಾಡಲಾಗುವ ಪ್ರಾಯಶ್ಚಿತ್ತ, ದಶದಾನಾದಿ ವಿವಿಧ ಕರ್ಮ, ಮೃತ್ಯುವಿನ ನಂತರ ಮಾಡಲಾಗುವ ಕರ್ಮ, ಷಟ್ ಪಿಂಡದಾನ, ದಹನ ಸಂಸ್ಕಾರಕ್ಕಿಂತ ಮೊದಲು ಮಾಡಲಾಗುವ ಕರ್ಮ, ದಹನ ಸಂಸ್ಕಾರದ ನಂತರ ಅಸ್ಥಿ ಸಂಚಯ ಮೊದಲಾದ ಕರ್ಮ ಹಾಗೂ ಗ್ರಹ ಪ್ರವೇಶದ ಸಮಯದ ಕರ್ಮ, ದುರ್ಮರಣದ ಗತಿ, ನಾರಾಯಣ ಬಲಿಯ ವಿಧಾನ, ಪುತ್ಥಳಿ ದಹನದ ವಿಧಾನ ಹಾಗೂ ಪಂಚಕ ಮರಣದ ಕೃತ್ಯ. ಇಲ್ಲೀಗ ಪರಮಾತ್ಮ ಗರುಡನ ಇಬ್ಬರ ಮಧ್ಯೆ ನಡೆಯುವಂತಹ ಸಂವಾದ ಇದು. ಗರುಡನನ್ನು ಉದ್ದೇಶಿಸಿ ಪರಮಾತ್ಮ ಈ ರೀತಿ ಹೇಳುತ್ತಿದ್ದಾರೆ. ಅರಿತು ಅಥವಾ ಅರಿವಿಲ್ಲದೆ ಮನುಷ್ಯ ಯಾವುದೇ ಪಾಪ ಮಾಡಿದರೂ ಆ ಪಾಪಗಳ ಶುದ್ಧಿಗಾಗಿ ಅವನು ಪ್ರಾಯಶ್ಚಿತ್ತ ಮಾಡಬೇಕು. ವಿದ್ವಾಂಸನಾದವನು ಸರ್ವಪ್ರಥಮ ಪವಿತ್ರಗೊಳಿಸುವ ಭಸ್ಮ ಮೊದಲಾದ 10 ಸ್ನಾನಗಳನ್ನು ಮಾಡಿ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಶಾಸ್ತ್ರೋಕ್ತ ಕೃಚ್ಛಾದಿ ವ್ರತ ಅಥವಾ ತತ್ಪ್ರತಿ ನಿಧಿಭೂತ ಗೋದಾನಾದಿ ಕ್ರಿಯೆ ಮಾಡಬೇಕು. ಒಂದು ವೇಳೆ ಮನುಷ್ಯ ಅದರಲ್ಲಿ ಅಸಮರ್ಥತೆಯ ಕಾರಣ ಅಸಫಲನಾಗುತ್ತಿದ್ದರೆ ಅರ್ಧವೂ ಆಗದಿದ್ದರೆ ಕಾಲು ಭಾಗದಷ್ಟು ಆಗದಿದ್ದರೆ ಕಾಲು ಭಾಗದ ಅರ್ಧದಷ್ಟಾದರೂ ಪ್ರಾಯಶ್ಚಿತ್ತ ಅವಶ್ಯ ಮಾಡಬೇಕು. ತದನಂತರ 10 ಪ್ರಕಾರದ ದಾನ ಮಾಡುವ ವಿಧಾನವಿದ್ದು ಅದನ್ನು ಈಗ ನಾನು ನಿನಗೆ ತಿಳಿಸುತ್ತೇನೆ, ಕೇಳು ಎಂದು ಪರಮಾತ್ಮ ಶ್ರೀ ಗರುಡನಲ್ಲಿ ಹೇಳುತ್ತಿದ್ದಾರೆ. ಗೋವು, ಭೂಮಿ, ತಿಲ, ಸುವರ್ಣ, ತುಪ್ಪ, ವಸ್ತ್ರ, ಧಾನ್ಯ, ಬೆಲ್ಲ, ಬೆಳ್ಳಿ ಹಾಗೂ ಲವಣ ಇದು ದಶದಾನಗಳು. ಯಮದ್ವಾರವನ್ನು ತಲುಪಲು ಯಾವ ಮಾರ್ಗವನ್ನು ಹೇಳಲಾಗಿದೆಯೋ ಅದು ಅತ್ಯಂತ ದುರ್ಗಂಧದಾಯಕ ಕೀವು ರಕ್ತಾದಿಗಳಿಂದ ಆವರಿಸಲ್ಪಟ್ಟಿದೆ. ಆದ್ದರಿಂದ ಆ ಮಾರ್ಗದಲ್ಲಿ ಸ್ಥಿತ ವೈತರಣಿ ನದಿಯನ್ನು ದಾಟಲು ವೈತರಣಿ ಗೋವಿನ ದಾನ ಮಾಡಬೇಕು. ಯಾವ ಗೋವಿನ ಸರ್ವಾಂಗ ಹಾಗೂ ಕಿಚ್ಚಲು ಸಂಪೂರ್ಣ ಕಪ್ಪು ವರ್ಣದಾಗಿರುತ್ತೋ ಅದನ್ನು ವೈತರಣಿ ಗೋ ಎಂದು ಹೇಳಲಾಗಿದೆ. ತಿಲ, ಲೋಹ, ಸ್ವರ್ಣ, ಅರಳಿ, ಲವಣ, ಸಪ್ತ ಧಾನ್ಯಗಳು, ಭೂಮಿ ಹಾಗೂ ಗೋವು ಇವು ಪಾಪಗಳನ್ನು ಶುದ್ಧಗೊಳಿಸಲು ಪವಿತ್ರತೆಯಲ್ಲಿ ಒಂದಕ್ಕಿಂತ ಇನ್ನೊಂದು ಉತ್ತಮವಾಗಿದೆ. ಈ 8 ದಾನಗಳಿಗೆ ಮಹಾದಾನ ಎಂದು ಹೇಳಲಾಗಿದೆ. ಇವುಗಳ ದಾನವನ್ನು ಉತ್ತಮ ಸ್ವಭಾವದ ಬ್ರಾಹ್ಮಣನಿಗೆ ಕೊಡಬೇಕು. ಈಗ ಪದದಾನದ ವರ್ಣನೆ ಹೇಳುತ್ತೇನೆ, ಕೇಳು ಎಂದು ಶ್ರೀಹರಿ ಹೇಳುತ್ತಿದ್ದಾರೆ. ಛತ್ರ ಅಂದರೆ ಕೊಡೆ, ಪಾದರಕ್ಷೆ, ವಸ್ತ್ರ, ಉಂಗುರ, ಕಮಂಡಲ, ಆಸನ, ಪಾತ್ರೆ ಹಾಗೂ ಆಹಾರ ಪದಾರ್ಥ ಇವು 8 ಪ್ರಕಾರದ ಪದಗಳಾಗಿವೆ. ತಿಲಪಾತ್ರೆ, ತುಪ್ಪದ ಪಾತ್ರೆ, ಗೃಹೋಪಕರಣ ಹಾಗೂ ಅನ್ಯ ನಿಮಗೇನು ಇಷ್ಟವೋ ಅದೆಲ್ಲವನ್ನು ಕೊಡಬಹುದು. ಅಶ್ವ, ರಥ, ಎಮ್ಮೆ, ಭೋಜನ, ವಸ್ತ್ರಾದಿಗಳ ದಾನವನ್ನು ಬ್ರಾಹ್ಮಣನಿಗೆ ಮಾಡಬೇಕು. ಅನ್ಯ ದಾನಗಳನ್ನು ಕೂಡ ನಿಮ್ಮ ಶಕ್ತಿಯ ಅನುಸಾರ ಮಾಡಬೇಕು. ಈ ಪೃಥ್ವಿಯ ಮೇಲೆ ಯಾರು ಪಾಪದ ಪ್ರಾಯಶ್ಚಿತ್ತ ಮಾಡಿಕೊಂಡಿರುತ್ತಾರೋ ಹಾಗೂ 10 ಪ್ರಕಾರದ ದಾನ, ವೈತರಣಿ ಗೋವಿನ ದಾನ, ಅಷ್ಟದಾನ, ತಿಲಭರಿತ ಪಾತ್ರೆ, ತುಪ್ಪಭರಿತ ಪಾತ್ರೆ ಹಾಗೂ ಶಯ್ಯೆಯ ದಾನ ವಿಧಿಯುಕ್ತವನ್ನಾಗಿ ಪದದಾನಾದಿಗಳನ್ನು ಮಾಡಿರುತ್ತಾನೋ ಅಂಥವನು ನರಕದ ಮಾರ್ಗದಲ್ಲಿ ಹೋಗುವುದಿಲ್ಲ, ಅಂದರೆ ಅವನ ಪುನರ್ಜನ್ಮ ಆಗುವುದಿಲ್ಲ. ಪಂಡಿತ ಜನರು ಸ್ವತಂತ್ರವಾಗಿಯೂ ಲವಣದ ದಾನ ಮಾಡುವ ಇಚ್ಛೆಯನ್ನು ಹೊಂದಿರುತ್ತಾರೆ. ಏಕೆಂದರೆ ಈ ಲವಣರಸ ವಿಷ್ಣುವಿನ ಶರೀರದಿಂದ ಉತ್ಪನ್ನವಾಗಿರುವಂಥದ್ದು. ಈ ಪೃಥ್ವಿಯ ಮೇಲೆ ಮರಣಾವಸ್ಥೆಯಲ್ಲಿರುವಂತಹ ವ್ಯಕ್ತಿಯ ಪ್ರಾಣ ಹೊರಹೋಗದಂತಾಗಿದ್ದರೆ ಆ ಸಮಯ ಅವನ ಕೈಯಿಂದಲೇ ಲವಣರಸದ ದಾನವನ್ನು ಮಾಡಿಸಬೇಕು. ಏಕೆಂದರೆ ಈ ದಾನ ಅವನಿಗಾಗಿಯೇ ಸ್ವರ್ಗಲೋಕದ ದ್ವಾರವನ್ನು ತೆರೆಯುತ್ತದೆ. ಮನುಷ್ಯ ಸ್ವಯಂ ಏನೆಲ್ಲ ದಾನ ಮಾಡುತ್ತಾನೋ ಅದೆಲ್ಲವೂ ಅವನಿಗೆ ಪರಲೋಕದಲ್ಲಿ ಪ್ರಾಪ್ತಿಯಾಗುತ್ತದೆ. ಅಲ್ಲಿ ಅದೆಲ್ಲವೂ ಅವನಿಗೆ ಎದುರಿಗೆ ಇಟ್ಟಂತೆ ದೊರೆಯುತ್ತದೆ. ಯಾರು ಯಥಾವಿಧಿ ತನ್ನ ಪಾಪಗಳ ಪ್ರಾಯಶ್ಚಿತ್ತ ಮಾಡಿಕೊಂಡಿರುತ್ತಾನೋ ಅವನೇ ಪುರುಷನಾಗಿದ್ದಾನೆ. ಅವನೇ ತನ್ನ ಪಾಪಗಳನ್ನು ಭಸ್ಮಗೊಳಿಸಿ ಸ್ವರ್ಗಲೋಕದಲ್ಲಿ ಸುಖದಿಂದ ನಿವಾಸ ಮಾಡುತ್ತಾನೆ. ಇನ್ನು ಗೋವಿನ ಹಾಲು ಇದು ಅಮೃತವಾಗಿದೆ. ಆದ್ದರಿಂದ ಯಾವ ಮನುಷ್ಯ ಹಾಲು ಕರೆಯುವ ಗೋವಿನ ದಾನ ಮಾಡುತ್ತಾನೋ ಅವನಿಗೆ ಅಮೃತತ್ವದ ಪ್ರಾಪ್ತಿಯಾಗುತ್ತದೆ. ಈ ಮೊದಲು ಹೇಳಿದ ತಿಲಾಧಿಕ 8 ಪ್ರಕಾರದ ದಾನ ಮಾಡಿ ಜೀವಿಯ ಗಂಧರ್ವ ಲೋಕದಲ್ಲಿ ನಿವಾಸ ಮಾಡುತ್ತಾನೆ. ಯಮಲೋಕದ ಮಾರ್ಗ ಅತ್ಯಧಿಕ ಭೀಷಣ ತಾಪಯುಕ್ತವಾಗಿರುತ್ತದೆ. ಆದ್ದರಿಂದ ಕೊಡೆಯ ದಾನ ಮಾಡಬೇಕು. ಛತ್ರದ ದಾನ ಮಾಡೋದರಿಂದ, ಕೊಡೆಯ ದಾನ ಮಾಡೋದರಿಂದ ಮಾರ್ಗದಲ್ಲಿ ಸುಖ ಪ್ರದಾನಿಸುವ ನೆರಳು ಪ್ರಾಪ್ತಿಯಾಗುತ್ತದೆ. ಯಾವ ಮನುಷ್ಯ ಈ ಜನ್ಮದಲ್ಲಿ ಪಾದುಕೆಗಳನ್ನು ದಾನ ಮಾಡುತ್ತಾನೋ ಅವನು ಅಸಿಪತ್ರವನದ ಮಾರ್ಗವನ್ನು ಕುದುರೆಯ ಮೇಲೆ ಸವಾರನಾಗಿ ಸುಖದಿಂದ ದಾಟುತ್ತಾನೆ.
ಭೋಜನ ಹಾಗೂ ಆಸನದ ದಾನ ಮಾಡೋದರಿಂದ ಜೀವಿಗೆ ಪರಲೋಕ ಗಮನದ ಮಾರ್ಗದಲ್ಲಿ ಸುಖದ ಉಪಭೋಗ ಪ್ರಾಪ್ತಿಯಾಗುತ್ತದೆ. ಜಲಭರಿತ ಕಮಂಡಲ ದಾನ ಮಾಡೋದರಿಂದ ಪುರುಷನು ಸುಖಪೂರ್ವಕ ಪರಲೋಕ ಗಮನ ಮಾಡುತ್ತಾನೆ. ಯಮರಾಜನ ದೂತರು ಮಹಾಕ್ರೋಧಿ ಹಾಗೂ ಭಯಂಕರವಾಗಿರುತ್ತಾರೆ. ಕಪ್ಪು ಹಾಗೂ ಹಳದಿ ವರ್ಣಯುಕ್ತ ಆ ದೂತರನ್ನು ನೋಡುವ ಮಾತ್ರದಿಂದಲೇ ಭಯ ಉತ್ಪನ್ನವಾಗುತ್ತದೆ. ಉದಾರತೆಯಿಂದ ವಸ್ತ್ರಾಭರಣಗಳ ದಾನ ಮಾಡೋದರಿಂದ ಯಮದೂತರು ಜೀವಿಗೆ ಕಷ್ಟ ಕೊಡುವುದಿಲ್ಲ. ತಿಲಭರಿತ ಪಾತ್ರೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡೋದರಿಂದ ದಾನ ಮಾಡಿದ ಮನುಷ್ಯನ ಮನ, ವಾಣಿ ಹಾಗೂ ಶರೀರದ ಮೂಲಕವಾದ ವಿವಿಧ ಪಾಪಗಳ ನಾಶವಾಗುತ್ತದೆ. ತುಪ್ಪಭರಿತ ಪಾತ್ರೆಯನ್ನು ದಾನ ಮಾಡುವುದರಿಂದ ಮನುಷ್ಯನು ರುದ್ರಲೋಕವನ್ನು ಹೊಂದುತ್ತಾನೆ. ಸಕಲ ಸಾಧನೆಯುಕ್ತ ಶೈಯಿಯನ್ನು ಬ್ರಾಹ್ಮಣನಿಗೆ ದಾನ ಮಾಡೋದರಿಂದ ಮನುಷ್ಯನು ಸ್ವರ್ಗಲೋಕದಲ್ಲಿ ಅನೇಕ ಪ್ರಕಾರದ ಅಪ್ಸರೆಯರೊಡನೆ ವಿಮಾನದಲ್ಲಿ ಆರೂಢನಾಗಿ 60,000 ವರ್ಷಗಳವರೆಗೆ ಅಮರಾವತಿಯಲ್ಲಿ ಕ್ರೀಡೆಯನ್ನು ಮಾಡಿ ಅನಂತರ ಪುನಃ ಪೃಥ್ವಿಲೋಕಕ್ಕೆ ಬಂದು ರಾಜನ ಪದವಿಯನ್ನು ಪಡೆಯುತ್ತಾನೆ. ಯಾವ ಮನುಷ್ಯ ಥಡಿ ಮೊದಲಾದ ಉಪಕರಣಗಳಿಂದ ಅಲಂಕರಿಸಿದ ದೋಷರಹಿತ ತಾರುಣ್ಯಾವಸ್ಥೆಯಲ್ಲಿರುವಂತಹ ಕುದುರೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡುತ್ತಾನೋ ಅಂಥವನಿಗೆ ಸ್ವರ್ಗದ ಪ್ರಾಪ್ತಿಯಾಗುತ್ತದೆ. ದಾನದಲ್ಲಿ ಕೊಟ್ಟ ಕುದುರೆಯ ಶರೀರದಲ್ಲಿ ಎಷ್ಟು ರೋಮಗಳಿರುತ್ತವೆಯೋ ಅಷ್ಟು ಕಾಲದವರೆಗೆ ಸ್ವರ್ಗಲೋಕದ ಭೋಗ ದಾನದಾತನಿಗೆ ಪ್ರಾಪ್ತಿಯಾಗುತ್ತದೆ. ಸಮಸ್ತ ಉಪಕರಣಗಳಿಂದ ಸಂಯುಕ್ತ 4 ಕುದುರೆಗಳನ್ನು ಹೂಡಿದ ರಥವನ್ನು ಬ್ರಾಹ್ಮಣನಿಗೆ ದಾನ ಮಾಡುವ ಜೀವಿಗೆ ರಾಜಸೂಯ ಯಾಗದ ಫಲ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಯಾವುದೇ ವ್ಯಕ್ತಿ ಸುಪಾತ್ರ ಬ್ರಾಹ್ಮಣನಿಗೆ ದುಗ್ಧವತಿ ನವೀನ ಮೇಘಕ್ಕೆ ಸಮಾನ ವರ್ಣದ ಸುಂದರ ಜಘನ ಪ್ರದೇಶಯುಕ್ತ ಹಾಗೂ ಮನಮೋಹಕ ತಿಲಕದಿಂದ ಸಮನ್ವಿತ ಎಮ್ಮೆಯ ದಾನ ಮಾಡುತ್ತಾನೋ ಅವನು ಪರಲೋಕದಲ್ಲಿ ಹೋಗಿ ಅಭ್ಯುದಯ ಹೊಂದುತ್ತಾನೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ತಾಳೆಗರಿಯಿಂದ ನಿರ್ಮಿಸಿದ ಬೀಸಣಿಗೆಯನ್ನು ದಾನ ಮಾಡೋದ್ರಿಂದ ಮನುಷ್ಯನಿಗೆ ಪರಲೋಕ ಗಮನದ ಮಾರ್ಗದಲ್ಲಿ ವಾಯುವಿನ ಸುಖ ಪ್ರಾಪ್ತಿಯಾಗುತ್ತದೆ. ವಸ್ತ್ರ ದಾನ ಮಾಡೋದ್ರಿಂದ ವ್ಯಕ್ತಿಯು ಪರಲೋಕದಲ್ಲಿ ಶೋಭಾ ಸಂಪನ್ನ ಶರೀರದವ ಹಾಗೂ ಆ ಲೋಕದ ವೈಭವದಿಂದ ಸಂಪನ್ನನಾಗುತ್ತಾನೆ. ಯಾವ ಮನುಷ್ಯನು ಬ್ರಾಹ್ಮಣನಿಗೆ ರಸ, ಅನ್ನ ಹಾಗೂ ಅನ್ಯ ಸಾಮಗ್ರಿಗಳಿಂದ ಭರಿತ ಆಧಾರ ಪಾತ್ರೆಯನ್ನು ದಾನ ಮಾಡುತ್ತಾನೋ ಅಂಥವನ ವಂಶ ಎಂದಿಗೂ ನಾಶವಾಗುವುದಿಲ್ಲ ಹಾಗೂ ಅವನು ಸ್ವಯಂ ಸ್ವರ್ಗ ಸುಖವನ್ನು ಹೊಂದುತ್ತಾನೆ. ಈ ಎಲ್ಲ ಪ್ರಕಾರದ ದಾನಗಳಲ್ಲಿ ಜೀವಿಯ ಶ್ರದ್ಧೆ ಹಾಗೂ ಅಶ್ರದ್ಧೆಯಿಂದ ಉಂಟಾದ ದಾನದ ಅಧಿಕತೆ ಹಾಗೂ ಕೊರತೆಯ ಫಲವಾಗಿ ಅದರ ಫಲದಲ್ಲಿ ಶ್ರೇಷ್ಠತೆ ಹಾಗೂ ಲಘುತ್ವ ಉತ್ಪನ್ನವಾಗುವಂಥದ್ದು. ಈ ಲೋಕದಲ್ಲಿ ಯಾವ ವ್ಯಕ್ತಿಯು ಜಲ ಹಾಗೂ ರಸದ ದಾನ ಮಾಡಿರುತ್ತಾನೋ ಅವನು ಆಪತ್ಕಾಲದಲ್ಲಿ ಆಹ್ಲಾದದ ಅನುಭವ ಮಾಡುತ್ತಾನೆ. ಯಾವ ಮನುಷ್ಯನು ಶ್ರದ್ಧೆಯಿಂದ ಈ ಜಗತ್ತಿನಲ್ಲಿ ಅನ್ನದಾನ ಮಾಡಿರುತ್ತಾನೋ ಅಂಥವನು ತಮ್ಮೋತ್ತಮ ಅನ್ನದ ಭಕ್ಷಣೆಯಿಂದ ಪ್ರಾಪ್ತಿಯಾಗುವ ತೃಪ್ತಿಯನ್ನು ಪರಲೋಕದಲ್ಲಿ ಅನ್ನ ಭಕ್ಷಣೆ ಮಾಡದೆಯೇ ಹೊಂದುತ್ತಾನೆ. ಮರಣ ಸನ್ನಿಕಟವಾದಾಗ ಒಂದು ವೇಳೆ ಮನುಷ್ಯ ಯಥಾವಿಧಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರೆ ಅವನು ಪುನಃ ಈ ಸಂಸಾರದಲ್ಲಿ ಬರುವುದಿಲ್ಲ, ಬದಲಾಗಿ ಅವನಿಗೆ ಮೋಕ್ಷವು ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಮರಣ ಸಮೀಪಿಸಿದ ವ್ಯಕ್ತಿಯನ್ನು ಜನರು ಯಾವುದಾದ್ರೂ ಪವಿತ್ರ ತೀರ್ಥಕ್ಕೆ ಕರೆದೊಯ್ದಾಗ ಅವನ ಮರಣ ಆ ತೀರ್ಥದಲ್ಲಿ ಸಂಭವಿಸಿದರೆ ಅವನಿಗೆ ಅಲ್ಲಿ ಮುಕ್ತಿ ದೊರೆಯುತ್ತದೆ. ಒಂದು ವೇಳೆ ಮಾರ್ಗ ಮಧ್ಯದಲ್ಲಿಯೇ ಮರಣವಾದರೂ ಕೂಡ ಮುಕ್ತಿಯ ಪ್ರಾಪ್ತಿ ಅವನಿಗೆ ಸಿಗುತ್ತದೆ. ಅವನನ್ನು ತೀರ್ಥಯಾತ್ರೆಗೆ ಕರೆದೊಯ್ಯುವವರೆಗೆ ಹೆಜ್ಜೆ ಹೆಜ್ಜೆಗೂ ಯಜ್ಞ ಮಾಡಿದ ಹಾಗೆ ಅದರ ಸಮಾನ ಫಲ ಪ್ರಾಪ್ತಿಯಾಗುತ್ತದೆ. ಮೃತ್ಯು ನಿಕಟವಾದಾಗ ಯಾವ ಮನುಷ್ಯ ಉಪವಾಸ ಮಾಡುತ್ತಾನೋ ಅವನು ಕೂಡ ಮರಣದ ನಂತರ ಈ ಜಗತ್ತಿನಲ್ಲಿ ಹಿಂತಿರುಗಿ ಬರುವುದಿಲ್ಲ. ಮೃತ್ಯು ಹಾಗೂ ದಹನದ ಮಧ್ಯೆ ಮನುಷ್ಯನ ಕರ್ತವ್ಯ ಏನು ಎಂಬ ಮುಂದಿನ ಪ್ರಶ್ನೆಗೆ ಈಗ ಉತ್ತರವನ್ನು ಹೇಳುವೆ ಕೇಳು ಎಂದು ಪರಮಾತ್ಮ ಗರುಡನಲ್ಲಿ ಹೇಳುತ್ತಾನೆ. ವ್ಯಕ್ತಿಯು ಮರಣ ಹೊಂದಿರುವುದು ತಿಳಿದಾಗ ಅವನ ಪುತ್ರಾದಿ ಕುಟುಂಬದ ಸದಸ್ಯರು ಶುದ್ಧ ಜಲದಿಂದ ಶವಕ್ಕೆ ಸ್ನಾನ ಮಾಡಿಸಿ ನವೀನ ವಸ್ತ್ರದಿಂದ ಆಚ್ಛಾದಿತಗೊಳಿಸಬೇಕು. ನಂತರ ಅವನ ಶರೀರಕ್ಕೆ ಚಂದನ ಮೊದಲಾದ ಸುಗಂಧಿತ ಪದಾರ್ಥಗಳಿಂದ ಅನುಲೇಪನ ಕೂಡ ಮಾಡಬೇಕು. ವ್ಯಕ್ತಿಯ ಮರಣ ಎಲ್ಲಾಗಿರುತ್ತದೋ ಆ ಸ್ಥಾನದಲ್ಲಿ ಏಕೋದಿಷ್ಟ ಶ್ರಾದ್ದ ಅಂದರೆ ಮರಣದ ಸ್ಥಾನದಲ್ಲಿ ಯಥಾವಿಧಾನ ಒಂದು ಪಿಂಡದ ದಾನ ಮಾಡುವಂಥದ್ದು ಮಾಡಬೇಕು. ದಹನ ಕರ್ಮದ ಮುಂಚೆ ಶವವನ್ನು ದಹನ ಯೋಗ್ಯ ಮಾಡಲು ಈಗಲೇ ಹೇಳಿದಂತಹ ಕರ್ಮ ಅತ್ಯಂತ ಅವಶ್ಯಕ. ಈ ಏಕೋದಿಷ್ಟ ಶ್ರಾದ್ದದಲ್ಲಿ ಆಸನ ಹಾಗೂ ಪ್ರೋಕ್ಷಣ ಕ್ರಿಯೆಯಾಗಬೇಕು. ಆದರೆ ಆವಾಹನ, ಅರ್ಚನ, ಪಾತ್ರಾಲಂಬನ ಹಾಗೂ ಅವಗಾಹನ ಈ 4 ಕ್ರಿಯೆಗಳನ್ನು ಇಲ್ಲಿ ಮಾಡಬಾರದು.
ಆ ಸಮಯ ಪಿಂಡದಾನ ಅನಿವಾರ್ಯವಾಗಿದ್ದು ಅನ್ನದಾನದ ಸಂಕಲ್ಪ ಕೂಡ ಆಗಬಹುದು. ರೇಖಾಕರಣ ಪ್ರತ್ಯವನೇಜನ ಆಗುವುದಿಲ್ಲ ಹಾಗೂ ಪ್ರದಾನಿಸಲಾಗ ಪದಾರ್ಥದ ಅಕ್ಷಯಕ್ಕಾಗಿ ಕಾಮನೆ ಮಾಡಬೇಕು. ಯೋಧಕ ದಾನ ಪ್ರಧಾನಿಸಬೇಕು. ಸ್ವಧಾ ವಾಚನ, ಆಶೀರ್ವಾದ ಹಾಗೂ ತಿಲಕ ಈ ಮೂರು ಆಗಬಾರದು. ಉದ್ದು ತುಂಬಿದ ಬಿಂದಿಗೆ ಹಾಗೂ ಲೋಹದ ದಕ್ಷಿಣೆಯನ್ನು ಬ್ರಾಹ್ಮಣನಿಗೆ ಕೊಡುವ ವಿಧಾನ ಇದೆ. ತದನಂತರ ಪಿಂಡವನ್ನು ಕದಲಿಸಬೇಕು. ಆದರೆ ಈ ಸಮಯ ಆಚ್ಛಾದನ, ವಿಸರ್ಜನ, ಸ್ವಸ್ತಿವಾಚನ ಈ ಮೂರು ವರ್ಜಿತ. ಮರಣಸ್ಥಾನ, ದ್ವಾರ, ಚತ್ವರ, ಕಾಷ್ಟದ ಆಯ್ಕೆ ಹಾಗೂ ಅಸ್ಥಿ ಸಂಚಯನ ಇವು 6 ಪಿಂಡದಾನದ ಸ್ಥಾನಗಳು. ಜೀವಿಯ ಮೃತ್ಯು ಯಾವ ಸ್ಥಾನದಲ್ಲಿ ಆಗುತ್ತದೋ ಅಲ್ಲಿ ಪ್ರದಾನಿಸಲಾಗುವಂತಹ ಪಿಂಡದ ಹೆಸರು ಶವ. ಅದರಿಂದ ಭೂಮಿ ದೇವತೆ ಆಕೆ ತೃಪ್ತಿಯಾಗುತ್ತದೆ. ದ್ವಾರದ ಬಳಿ ಪ್ರದಾನಿಸಲಾದ ಪಿಂಡಕ್ಕೆ ಪಾಂಥ ಎಂದು ಕರೆಯುತ್ತಾರೆ. ಈ ಕರ್ಮ ಮಾಡೋದ್ರಿಂದ ವಾಸ್ತು ದೇವತೆಯು ಪ್ರಸನ್ನತೆಯನ್ನು ಹೊಂದುತ್ತಾರೆ. 4 ಕೂಡು ರಸ್ತೆಗಳ ವ್ರತದಲ್ಲಿ ಪ್ರದಾನಿಸುವ ಖೇಚರ ಎಂಬ ಪಿಂಡದಿಂದ ಭೂತಾದಿಗಳು ಹಾಗೂ ನಗರಚಾರಿ ದೇವತೆಗಳು ಪ್ರಸನ್ನರಾಗುತ್ತದೆ. ಶವದ ವಿಶ್ರಾಮ ಭೂಮಿಯಲ್ಲಿ ಭೂತ ಸಂಜ್ಞಕ ಪಿಂಡದ ದಾನ ಮಾಡೋದ್ರಿಂದ ದಶದಿಕ್ಕುಗಳಿಗೆ ಸಂತುಷ್ಟಿ ಪ್ರಾಪ್ತಿಯಾಗುತ್ತದೆ. ಜೊತೆಯಲ್ಲಿ ಸಾಧಕ ಎಂಬ ಅಸ್ಥಿ ಸಂಚಯನದಲ್ಲಿ ಪ್ರೇತ ಸಂಜ್ಞಕ ಎಂಬ ಪಿಂಡವನ್ನು ಕೂಡ ಪ್ರದಾನಿಸಲಾಗುತ್ತದೆ. ಶವಯಾತ್ರೆಯ ಸಮಯ ಪುತ್ರರು, ಕುಟುಂಬದ ಸದಸ್ಯರು ತಿಲ, ಕುಶ, ತುಪ್ಪ ಹಾಗೂ ಇಂಧನವನ್ನು ತೆಗೆದುಕೊಂಡು ಯಮಗಾಥ ಹಾಗೂ ವೇದೋಕ್ತ ಯಮ ಸೂಕ್ತದ ಪಠನೆ ಮಾಡುತ್ತಾ ಶ್ಮಶಾನ ಭೂಮಿಯತ್ತ ಹೋಗುತ್ತಾರೆ. ಯಾವ ಪ್ರಕಾರ ಮದ್ಯ ಸೇವಿಸುವವನು ಸಂತುಷ್ಟನಾಗುವುದಿಲ್ಲವೋ ಅದೇ ಪ್ರಕಾರ ಪ್ರತಿನಿತ್ಯ ಗೋವು, ಅಶ್ವ, ಪುರುಷ ಹಾಗೂ ಎತ್ತು ಮೊದಲಾದ ಚರಾಚರ ಪ್ರಾಣಿಗಳನ್ನು ಸೆಳೆಯುತ್ತಾ ಯಮನು ಸಂತುಷ್ಟನಾಗುವುದಿಲ್ಲ. ಓಂ ಅಪೇತೇತಿ ಈ ಯಮಸೂಕ್ತ ಯಜುರ್ವೇದದಿಂದ ಅಥವಾ ಯಮಗಾತದ ಅಹರ್ನಿಯೇಯ ಮಾನೋ ಗಾಮಶ್ವಂ ಪುರುಷಂ ವೈವಸ್ಪತೋ ನ ತ್ರಪ್ಯೇತ ಸುರಯ ಅಥವಾ ದುರ್ಮತಿ. ಇದರ ಹೆಸರು ಯಮಗಾಥೆ. ಇದರ ಪಠನೆಯನ್ನು ಶವಯಾತ್ರೆಯ ಮಾರ್ಗದಲ್ಲಿ ಮಾಡಬೇಕು. ಸಕಲ ಬಂಧು ಬಾಂಧವರು ದಕ್ಷಿಣ ದಿಕ್ಕಿನಲ್ಲಿ ಸ್ಥಿತ ಶ್ಮಶಾನದ ವನಭೂಮಿಗೆ ಶವವನ್ನು ಒಯ್ಯಬೇಕು. ಹೇ ಗರುಡ, ಪೂರ್ವೋಕ್ತ ವಿಧಿಯಿಂದ ಮಾರ್ಗದಲ್ಲಿ 2 ಶ್ರಾದ್ದಗಳನ್ನು ಮಾಡಬೇಕು. ತದನಂತರ ಶ್ಮಶಾನ ಭೂಮಿಯನ್ನು ತಲುಪಿ ನಿಧಾನವಾಗಿ ಶವವನ್ನು ಇಳಿಸುತ್ತಾ ದಕ್ಷಿಣ ದಿಕ್ಕಿನತ್ತ ಶಿರವನ್ನು ಸ್ಥಾಪಿಸಿ ಭೂಮಿಯಲ್ಲಿ ಪೂರ್ವೋಕ್ತ ವಿಧಾನ ಅನುಸಾರ ಶ್ರಾದ್ದ ಮಾಡಬೇಕು. ಶವ ದಹನದ ಕ್ರಿಯೆಗಾಗಿ ಪುತ್ರ ಮೊದಲಾದ ಕುಟುಂಬದ ಸದಸ್ಯರು ಸ್ವಯಂ ತೃಣ, ಕಾಷ್ಟ, ತಿಲ ಹಾಗೂ ತುಪ್ಪ ಮೊದಲಾದ ವಸ್ತುಗಳನ್ನು ಒಯ್ಯಬೇಕು. ಮಲಿನ ವ್ಯಕ್ತಿಯ ಮೂಲಕ ಶ್ಮಶಾನಕ್ಕೆ ತಲುಪಿಸಲಾದ ವಸ್ತುಗಳಿಂದ ಅಲ್ಲಿ ಮಾಡಿದ ಸಂಪೂರ್ಣ ಕ್ರಿಯೆಗಳು ನಿಷ್ಫಲವಾಗುತ್ತದೆ. ಅಲ್ಲಿ ಸಕಲ ಕರ್ಮಗಳನ್ನು ಅಪಸವ್ಯ ಹಾಗೂ ದಕ್ಷಿಣಾಮುಖವಾಗಿ ಮಾಡಬೇಕು. ಶಾಸ್ತ್ರಸಮ್ಮತ ವಿಧಾನದಿಂದ ಒಂದು ವೇದಿಕೆಯ ನಿರ್ಮಾಣ ಮಾಡಬೇಕು. ತದನಂತರ ಪ್ರೇತ ವಸ್ತ್ರವನ್ನು 2 ಭಾಗದಲ್ಲಿ ಹರಿದು ಅದರಲ್ಲಿ ಒಂದು ಶವದ ಮೇಲೆ ಹೊದಿಸಿ ಇನ್ನೊಂದು ಶ್ಮಶಾನದಲ್ಲಿ ನಿವಾಸ ಮಾಡುವ ಜೀವಿಗಾಗಿ ಭೂಮಿಯ ಮೇಲೆ ಹಾಕಬೇಕು. ಆನಂತರ ಈ ಮೊದಲು ಹೇಳಿದ ವಿಧಾನದಿಂದ ವ್ಯಕ್ತಿಯ ಹಸ್ತದಲ್ಲಿ ಪಿಂಡದಾನ ಮಾಡಿ ಶವದ ಶರೀರಕ್ಕೆ ತುಪ್ಪದ ಲೇಪನವನ್ನು ಹಾಕಬೇಕು. ಜೀವಿಯ ಮೃತ್ಯು ಹಾಗೂ ದಹನ ಸಂಸ್ಕಾರದ ಮಧ್ಯೆ ಪಿಂಡದಾನದ ಯಾವ ವಿಧಾನವಿದೆಯೋ ಅದನ್ನು ಈಗ ಹೇಳುತ್ತೇನೆ ಎಂದು ಪರಮಾತ್ಮ ಗರುಡನಲ್ಲಿ ಹೇಳುತ್ತಾರೆ. ಮೊದಲು ಹೇಳಿದಂತೆ ಮೃತಸ್ಥಾನ, ದ್ವಾರ, 4 ಕೂಡು ರಸ್ತೆಯ ವ್ರತ, ವಿಶ್ರಾಮ ಸ್ಥಾನ ಹಾಗೂ ಕಾಷ್ಟ ಸಂಚಯನದ ಸ್ಥಾನದಲ್ಲಿ ಪ್ರದಾನಿಸಿದ 5 ಪಿಂಡಗಳ ದಾನದಿಂದ ಶವದಲ್ಲಿ ಅಗ್ನಿದಾಹ ಯೋಗ್ಯತೆ ಬರುತ್ತದೆ. ಅಥವಾ ಯಾವುದೇ ಪ್ರಕಾರದ ಪ್ರತಿಬಂಧದ ಕಾರಣ ಈಗಲೇ ಹೇಳಿದಂತಹ ಪಿಂಡ ಪ್ರದಾನಿಸದೇ ಇದ್ದರೆ ಶವ ರಾಕ್ಷಸರ ಭಕ್ಷಣ ಯೋಗ್ಯವಾಗುತ್ತದೆ. ಆದ್ದರಿಂದ ಸ್ವಚ್ಛ ಭೂಮಿಯ ಮೇಲೆ ನಿರ್ಮಿಸಿದ ವೇದಿಕೆಯನ್ನು ಸೂಕ್ತವಾದ ಮಾರ್ಜನ ಉಪಲೇಪನದ ಮೂಲಕ ಶುದ್ಧಗೊಳಿಸಿ ಅದರ ಮೇಲೆ ಅಗ್ನಿಯನ್ನು ಸ್ಥಾಪಿಸಬೇಕು. ತದನಂತರ ಪುಷ್ಪ ಅಕ್ಷತಾದಿಗಳಿಂದ ಕ್ರವ್ಯಾದ ಎಂಬ ಅಗ್ನಿದೇವನಿಗೆ ವಿಧಿಯುಕ್ತವಾಗಿ ಪೂಜೆಯನ್ನು ಮಾಡಿ ದಹನ ಮಾಡಬೇಕು. ದಹನ ಕಾರ್ಯದಲ್ಲಿ ಚಂಡಾಲನ ಮನೆಯ ಅಗ್ನಿ, ಚಿತೆಯ ಅಗ್ನಿ ಹಾಗೂ ಪಾಪಿಯ ಮನೆಯ ಅಗ್ನಿಯನ್ನು ಪ್ರಯೋಗ ಮಾಡಬಾರದು. ಹಾಗೂ ಈ ಮಂತ್ರದಿಂದ ಅಗ್ನಿಯ ಪ್ರಾರ್ಥನೆಯನ್ನು ಮಾಡಬೇಕು. ತ್ವಂ ಭೂತ ಕೃಜ್ಜಗದ್ಯೋನಿಸ್ತ್ವಂ ಲೋಕಪರಿಪಾಲಕಃ ಉಪಸಂಹರ ತಸ್ಮಾತ್ ತ್ವಮೇನಂ ಸ್ವರ್ಗಂ ನಯಾಮೃತಂ. ನೀನು ಭೂತಕೃತ್ ಆಗಿರುವೆ. ನೀನು ಈ ಜಗತ್ತಿನ ಕಾರಣ ಸ್ವರೂಪ ಹಾಗೂ ಪರಿಪಾಲಕನಾಗಿರುವೆ. ಆದ್ದರಿಂದ ಈ ಶವವನ್ನು ನಿನ್ನಲ್ಲಿ ಉಪಸಂಹಾರ ಮಾಡಿ
ಅಮೃತ ಸ್ವರೂಪ ಸ್ವರ್ಗದಲ್ಲಿ ಇದನ್ನು ಕೊಂಡೊಯ್ಯು ಎಂದು ಹೇಳುವಂತಹ ಮಂತ್ರ. ಈ ಪ್ರಕಾರ ಕ್ರವ್ಯಾದ ದೇವನ ವಿಧಿಯುಕ್ತ ಪೂಜೆ ಮಾಡಿ ಶವವನ್ನು ಚಿತೆಯ ಅಗ್ನಿಯಲ್ಲಿ ದಹನ ಮಾಡುವ ಉಪಕ್ರಮ ಮಾಡಬೇಕು. ಶವದ ಅರ್ಧ ಭಾಗ ಅಗ್ನಿಯಲ್ಲಿ ದಹನವಾದಾಗ ಈ ಸಮಯ ಕ್ರಿಯೆ ಮಾಡುವ ವ್ಯಕ್ತಿ ಈ ಮಂತ್ರವನ್ನು ಉಚ್ಚರಿಸಬೇಕು. ಅಸ್ವಾತ್ವಮಧಿ ಜಾತೋಸಿ ತ್ವದಯಂ ಜಾಯತಾಂ ಪುನಃ ಅಸೌ ಸ್ವರ್ಗಯ ಲೋಕಾಯ ಸ್ವಾಹ. ನೀನು ಇದರಿಂದಲೇ ಉತ್ಪನ್ನವಾಗಿರುವೆ, ಈ ಶರೀರ ಪುನಃ ನಿನ್ನಿಂದ ಉತ್ಪನ್ನವಾಗಲಿ, ಇಂಥ ಹೆಸರಿನ ಈ ಜೀವಿಯೂ ಸ್ವರ್ಗಲೋಕವನ್ನು ಹೊಂದಲಿ ಎಂದು ಹೇಳುತ್ತಾ ತಿಲ ಮಿಶ್ರಿತ ಆಜ್ಯಾಹುತಿಯನ್ನು ಚಿತೆಯಲ್ಲಿ ದಹಿಸುತ್ತಿರುವ ಶವದ ಮೇಲೆ ಬಿಡಬೇಕು. ಆನಂತರ ಭಾವವಿಹ್ವಲರಾಗಿ ಆ ಆತ್ಮೀಯನಿಗಾಗಿ ರೋಧನ ಮಾಡಬೇಕು. ಈ ಕೃತ್ಯವನ್ನು ಮಾಡೋದರಿಂದ ಮೃತನಿಗೆ ಅತ್ಯಧಿಕ ಸುಖ ಪ್ರಾಪ್ತಿಯಾಗುತ್ತದೆ. ದಹನ ಕ್ರಿಯೆ ಮಾಡಿದ ನಂತರ ಅಸ್ಥಿ ಸಂಚಯನದ ಕ್ರಿಯೆ ಮಾಡಬೇಕು. ದಹನದ ಪೀಡನೆಯ ಶಾಂತಿಗಾಗಿ ಪ್ರೇತ ಪಿಂಡವನ್ನು ಕೂಡ ಪ್ರದಾನಿಸಬೇಕು. ತದನಂತರ ಅಲ್ಲಿಗೆ ಹೋಗಿರುವ ಸಕಲ ಜನರು ಚಿತೆಗೆ ಪ್ರದಕ್ಷಿಣೆ ಮಾಡಿ ಕನಿಷ್ಠಾಧಿಕ್ರಮದಿಂದ ಸೂಕ್ತ ಜಪವನ್ನು ಜಪಿಸುತ್ತಾ ಸ್ನಾನಕ್ಕಾಗಿ ಜಲಾಶಯ ಮೊದಲಾದವುಗಳತ್ತ ಹೋಗಬೇಕು. ಅಲ್ಲಿ ತಲುಪಿ ತಮ್ಮ ವಸ್ತ್ರಗಳನ್ನು ತೊಳೆದು ಪುನಃ ಅವುಗಳನ್ನೇ ಧರಿಸಿ ಮೃತ ವ್ಯಕ್ತಿಯ ಧ್ಯಾನ ಮಾಡುತ್ತಾ ಅವನಿಗೆ ಜಲದಾನ ಕೊಡುವ ಪ್ರತಿಜ್ಞೆ ಮಾಡಬೇಕು. ಹಾಗೂ ಮೃತ ವ್ಯಕ್ತಿಯು ಪ್ರೇತ ರೂಪದಲ್ಲಿ ಜಲದಾನ ಪ್ರದಾನಿಸುವ ಆಜ್ಞೆ ಮಾಡಿರುವನು ಎಂಬ ಹೀಗೆ ಭಾವನೆ ಮಾಡುತ್ತಾ ಪುನಃ ಮೌನಾಧಾರಣೆ ಮಾಡಿ ಜಲದಲ್ಲಿ ಪ್ರವೇಶಿಸಿ ಯಥಾಧಿಕಾರ ಏಕವಸ್ತ್ರಕ್ಕಾಗಿ ತಮ್ಮ ಜುಟ್ಟನ್ನು ಬಿಚ್ಚಿ ಅಪಸವ್ಯರಾಗಿ ಸ್ನಾನ ಮಾಡಬೇಕು. ಈ ಸ್ನಾನವನ್ನು ದಕ್ಷಿಣಾಭಿಮುಖವಾಗಿ ಅಪನಃ ಶೋಚು ಚದಘಂ ಈ ವೇದ ಮಂತ್ರವನ್ನು ಉಚ್ಚರಿಸುತ್ತಾ ಮಾಡಬೇಕು. ಆ ಸಮಯ ಸ್ನಾನ ಮಾಡುವವರು ಜಲದ ಮಂಥನ ಮಾಡಬಾರದು. ಅನಂತರ ತೀರಕ್ಕೆ ಬಂದು ತಮ್ಮ ಜುಟ್ಟನ್ನು ಕಟ್ಟಿಕೊಳ್ಳಬೇಕು. ಹಾಗೂ ನೇರವಾದ ಕುಶವನ್ನು ದಕ್ಷಿಣಾಗ್ರ ಮಾಡಿ ಎರಡೂ ಹಸ್ತದಲ್ಲಿ ಇರಿಸಿಕೊಂಡು ಅಂಜಲಿಯಿಂದ ತಿಲಯುಕ್ತ ಜಲವನ್ನು ತೆಗೆದುಕೊಂಡು ಪಿತೃತೀರ್ಥದಿಂದ ದಕ್ಷಿಣ ದಿಕ್ಕಿನಲ್ಲಿ ಒಮ್ಮೆ 3 ಬಾರಿ ಹಾಗೂ 10 ಬಾರಿ ಭೂಮಿಯ ಮೇಲೆ ಅಥವಾ ಶಿಲೆಯ ಮೇಲೆ ಜಲದಾನ ಮಾಡಬೇಕು. ಆ ಸಮಯ ತಿಲಾಂಜಲಿ ಕೊಡುವ ಕುಟುಂಬದ ಸದಸ್ಯರು ಹೀಗೆ ಹೇಳಬೇಕು: ಹೇ ಆ ವ್ಯಕ್ತಿಯ ಹೆಸರು ಇಂಥ ಗೋತ್ರದಲ್ಲಿ ಜನಿಸಿದ ಇಂಥ ಹೆಸರಿನ ಪ್ರೇತ ನಾನು ನಿನಗೆ ತಿಲಾಂಜಲಿ ಕೊಡುತ್ತಿರುವೆ, ಆದ್ದರಿಂದ ಇದನ್ನು ಸ್ವೀಕರಿಸಲು ನೀನು ಇಲ್ಲಿ ಉಪಸ್ಥಿತನಾಗು ಎಂದು ಹೇಳುವಂಥದ್ದು. ತಿಲೋದಕದ ಅಂಜಲಿಯನ್ನು ಈ ಪ್ರಕಾರ ಹೇಳಿ ಪ್ರದಾನಿಸಬೇಕು: ಅದ್ಯೇಹಾಮುಖ ಗೋತ್ರಾಮುಖ ಪ್ರೇತ ಚಿತಾದಾಹ ಜನಿತ ತಾಪ ಪ್ರಶೋಪ ಶಮಯ ಏಷ ತಿಲಕುಶ ತೋಯಾಂಜಲಿರ್ಮದ್ಧತ್ತ ಸ್ತವೋ ಪ್ರತಿಷ್ಠತಾಂ. ತದನಂತರ ಜಲದಿಂದ ಹೊರಬಂದು ವಸ್ತ್ರವನ್ನು ಧರಿಸಿ ಸ್ನಾನ ವಸ್ತ್ರವನ್ನು 1 ಬಾರಿ ಹಿಂಡಿ ಪವಿತ್ರ ಭೂಮಿಯ ಮೇಲೆ ಕುಳಿತುಕೊಳ್ಳಬೇಕು. ಶವದಹನ ಹಾಗೂ ತಿಲಾಂಜಲಿಯ ನಂತರ ಮನುಷ್ಯ ಕಣ್ಣೀರು ಸುರಿಸಬಾರದು. ಏಕೆಂದರೆ ಈ ಸಮಯ ರೋದನ ಮಾಡೋದ್ರಿಂದ ತನ್ನ ಬಂಧು ಬಳಗದವರ ಕಣ್ಣು ಮತ್ತು ಬಾಯಿಯಿಂದ ಬಿದ್ದ ಕಣ್ಣೀರು ಹಾಗೂ ಕಫ ಆ ಮೃತ ವ್ಯಕ್ತಿ ವಿವಶನಾಗಿ ಪಾನ ಮಾಡುತ್ತಾನೆ. ಆದ್ದರಿಂದ ರೋಧನ ಮಾಡದೆ ಯಥಾಶಕ್ತಿ ಕ್ರಿಯೆಯನ್ನು ಮಾಡಬೇಕು. ಆನಂತರ ಯಾರಾದರೂ ಈ ಜಗತ್ತಿನ ಅನಿತ್ಯತೆಯನ್ನು ತಿಳಿಸುತ್ತಾ ಪುರಾಣಜ್ಞನು ಈ ಜಗತ್ತಿನ ಅನಿತ್ಯತೆಯನ್ನು ತಿಳಿಸುತ್ತಾ ಮೃತನ ಕುಟುಂಬದವರಿಗೆ ಈ ಪ್ರಕಾರದ ಉಪದೇಶ ಮಾಡುತ್ತಾ ಶೋಕ ನಿವಾರಣೆ ಮಾಡುವ ಪ್ರಯತ್ನ ಮಾಡಬೇಕು. ಮನುಷ್ಯನ ಈ ಶರೀರ ಬಾಳೆಯ ವೃಕ್ಷಕ್ಕೆ ಸಮಾನ, ಅತ್ಯಂತ ಸಾರಹೀನ, ನೀರ ಮೇಲಿನ ಗುಳ್ಳೆಯ ಹಾಗೆ ಕ್ಷಣಭಂಗುರವಾಗಿದೆ. ಇದರಲ್ಲಿ ಯಾರು ಸಾರತತ್ವವನ್ನು ಹುಡುಕುತ್ತಾನೋ ಅವನು ಮಹಾಮೂರ್ಖನು. ಒಂದು ವೇಳೆ ಪೃಥ್ವಿ, ಜಲ, ಅಗ್ನಿ, ಆಕಾಶ, ವಾಯು ಈ ಪಂಚತತ್ವಗಳಿಂದ ನಿರ್ಮಿತ ಈ ಶರೀರ ಪುನಃ ತಾನು ಮಾಡಿದ ಕರ್ಮಗಳ ಅನುಸಾರ ಅದೇ ತತ್ವದಲ್ಲಿ ಹೋಗಿ ವಿಲೀನವಾದರೆ ಅದಕ್ಕಾಗಿ ಏಕೆ ರೋದನ ಮಾಡಬೇಕು? ಯಾವಾಗ ಪೃಥ್ವಿ, ಸಮುದ್ರ ಹಾಗೂ ದೇವಲೋಕಗಳೇ ವಿನಷ್ಟವಾಗುತ್ತದೆ ಎಂದಾಗ ಬುರುಗಿಯ ಹಾಗೆ ನೊರೆಗೆ ಸಮಾನ ಪ್ರಸಿದ್ಧವಾದ ಈ ಮತ್ಸ್ಯಲೋಕ ವಿನಿಷ್ಟವಾಗುವುದರಲ್ಲಿ ಆಶ್ಚರ್ಯವೇನು ಬಂತು? ಈ ಉಪದೇಶವನ್ನು ಕೇಳಿ ಕುಟುಂಬದ ಎಲ್ಲ ಸದಸ್ಯರು ತಮ್ಮ ಮನೆಗೆ ತೆರಳಬೇಕು. ಮೊದಲೇ ಮನೆಯ ದ್ವಾರದ ಬಳಿ ಇರಿಸಿದ ಬೇವಿನ ಎಲೆಗಳನ್ನು ಅಗಿದು ತಿಂದು ಆಚಮನ ಮಾಡಬೇಕು. ಅನಂತರ ಅಗ್ನಿ, ಜಲ, ಗೋಮಯ, ಶ್ವೇತ, ಸಾಸಿವೆ, ಗರಿಕೆ, ಹುಲ್ಲು, ಪ್ರವಾಳ, ವೃಷಭ ಹಾಗೂ ಅನ್ಯ ಮಂಗಳಕರ ಪದಾರ್ಥಗಳನ್ನು ಕೈಯಿಂದ ಸ್ಪರ್ಶಿಸಿ ಪಾದದಿಂದ ಶಿಲೆಯನ್ನು ಸ್ಪರ್ಶಿಸಿ ನಿಧಾನವಾಗಿ ಮನೆಯೊಳಗೆ ಹೋಗಬೇಕು.
ಯಾವ ವ್ಯಕ್ತಿ ವಿದ್ವಾಂಸನಾಗಿರುತ್ತಾನೋ ಅವನು ತನ್ನ ಅಗ್ನಿಹೋತ್ರಿ ಕುಟುಂಬದ ಸದಸ್ಯನ ಮರಣವಾದಾಗ ಅವನ ದಹನ ಸಂಸ್ಕಾರವನ್ನು ಶ್ರೌತನ ಅಗ್ನಿಯ ಮೂಲಕವೇ ಯಥಾವಿಧಿ ಮಾಡಬೇಕು. 2 ವರ್ಷಕ್ಕಿಂತ ಕಡಿಮೆ ಆಯಸ್ಸಿನ ಬಾಲಕನ ಮರಣವಾದರೆ ಅವನನ್ನು ಸ್ಮಶಾನ ಭೂಮಿಯಲ್ಲಿ ಗುಂಡಿ ತೋಡಿ ಮಣ್ಣಿನಿಂದ ಮುಚ್ಚಬೇಕು. ಅವನಿಗಾಗಿ ಉದಕ ಕ್ರಿಯೆಯ ವಿಧಾನವಿಲ್ಲ. ಪತಿವ್ರತ ಸ್ತ್ರೀಯು ಒಂದು ವೇಳೆ ಮರಣ ಹೊಂದಿದ ಪತಿಯ ಅನುಗಮನ ಮಾಡಲು ಬಯಸಿದ್ದರೆ ಧರ್ಮದಲ್ಲಿ ಹೇಳಿದ ನಿಯಮಗಳ ಅನುಸಾರ ಪತಿಗೆ ನಮಸ್ಕರಿಸಿ ಚಿತೆಯನ್ನು ಪ್ರವೇಶಿಸಬೇಕು. ಒಂದು ವೇಳೆ ಸ್ತ್ರೀಯರು ಚಿತೆಯನ್ನೇರಿ ಜೀವನದ ವ್ಯಾಮೋಹದಿಂದ ಪುನಃ ಹೊರಗೆ ಬಂದರೆ ಆಕೆಯು ಪ್ರಜಾಪತ್ಯವ್ರತ ಮಾಡಬೇಕು. ಯಾವ ಸ್ತ್ರೀ ಪತಿಯ ಅನುಗಮನ ಮಾಡುವಳೋ ಅಂಥವಳು ಮನುಷ್ಯನ ಶರೀರದಲ್ಲಿ ಎಷ್ಟು ರೋಮಗಳು ಇರುತ್ತವೆಯೋ ಅಷ್ಟೇ ವರ್ಷಗಳವರೆಗೆ ಸ್ವರ್ಗದಲ್ಲಿ ವಾಸ ಮಾಡುತ್ತಾಳೆ. ಯಾವ ಪ್ರಕಾರ ಹಾವಾಡಿಗ ಹಾವನ್ನು ಬಿಲದಿಂದ ಬಲವಂತವಾಗಿ ಎಳೆದು ತೆಗೆಯುತ್ತಾನೋ ಅದೇ ಪ್ರಕಾರ ಪತಿಯ ಅನುಗಮನ ಮಾಡುವ ಸ್ತ್ರೀಯು ತನ್ನ ಪತಿಯನ್ನು ಉದ್ಧಾರ ಮಾಡಿ ಅವನೊಡನೆ ಸುಖಪೂರ್ವಕ ಸ್ವರ್ಗದಲ್ಲಿ ನಿವಾಸ ಮಾಡುತ್ತಾಳೆ. ಇಂಥ ಸ್ತ್ರೀಯು ಅಪ್ಸರೆಯಿಂದ ಸನ್ಮಾನಿತಳಾಗುತ್ತಾಳೆ ಹಾಗೂ 14 ಇಂದ್ರರ ಅವಧಿಯವರೆಗೆ ಸುಖೋಪಭೋಗ ಮಾಡುತ್ತಾಳೆ. ಒಂದು ವೇಳೆ ಪತಿಯು ಬ್ರಹ್ಮಹಂತ, ಕೃತಜ್ಞ ಅಥವಾ ಮಿತ್ರಘಾತಕನಾಗಿದ್ದರೂ ಮರಣ ಹೊಂದಿದ ಅವನೊಡನೆ ಸ್ತ್ರೀಯು ಸತಿ ಹೋಗಿ ಅವನನ್ನು ಪವಿತ್ರಗೊಳಿಸುತ್ತಾಳೆ. ಪತಿಯು ಮರಣವಾದಾಗ ಯಾವ ಸ್ತ್ರೀ ಅವನೊಡನೆ ಅಗ್ನಿಗೆ ತನ್ನ ಶರೀರವನ್ನು ಅರ್ಪಿಸಿಕೊಳ್ಳುತ್ತಾಳೋ ಅಂಥವಳು ಅರುಂಧತಿಯ ಸಮಾನ ಆಚರಣೆಯವಳಾಗಿ ಸ್ವರ್ಗ ಲೋಕಕ್ಕೆ ತೆರಳಿ ಸನ್ಮಾನಿತಳಾಗುತ್ತಾಳೆ. ಪತಿಯ ಮೃತ್ಯುವಾದಾಗ ಎಲ್ಲಿಯವರೆಗೆ ತನ್ನನ್ನು ಚಿತೆಗೆ ಸಮರ್ಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಆ ಸ್ತ್ರೀಗೆ ಶರೀರದಿಂದ ಯಾವುದೇ ಪ್ರಕಾರದ ಮುಕ್ತಿ ದೊರೆಯುವುದಿಲ್ಲ. ಯಾವ ಸ್ತ್ರೀ ತನ್ನ ಪತಿಯೊಡನೆ ಸತಿ ಹೋಗುತ್ತಾಳೋ ಅಂಥವಳು ಪಿತೃಕುಲ, ಮಾತೃಕುಲ ಹಾಗೂ ಪತಿಕುಲ ಈ ಮೂರನ್ನೂ ಪವಿತ್ರಗೊಳಿಸುತ್ತಾಳೆ. ಯಾವ ಸ್ತ್ರೀಯು ಪತಿಯ ದುಃಖದಲ್ಲಿ ದುಃಖಿ, ಸುಖದಲ್ಲಿ ಸುಖಿ, ವಿದೇಶ ಗಮನದಲ್ಲಿ ಮಲಿನವಸನ, ಕೃಶಕಾಯ ಹಾಗೂ ಮೃತ್ಯುವಾದಾಗ ಅವನೊಡನೆ ಚಿತೆಯಲ್ಲಿ ಬೆಂದು ಮೃತ್ಯುವಿನ ಸಂವರಣ ಮಾಡುತ್ತಾಳೋ ಅಂಥ ಸ್ತ್ರೀಯನ್ನು ಪತಿವ್ರತೆ ಎಂದು ತಿಳಿಯಬೇಕು. ಪತಿವ್ರತ ಧರ್ಮದ ಪಾಲನೆ ಮಾಡುವ ಸ್ತ್ರೀ ಪತಿಯ ಮೃತ್ಯುವಾದಾಗ ಬೇರೆ ಚಿತೆಯಲ್ಲಿ ಸಮಾರೂಢಳಾಗಿ ಪರಲೋಕ ಗಮನಕ್ಕೆ ಯೋಗ್ಯಳಾಗುವುದಿಲ್ಲ. ಕ್ಷತ್ರಿಯಾದಿ ಸಕಲ ಸವರ್ಣ ಸ್ತ್ರೀಯರು ತಮ್ಮ ಪತಿಯೊಡನೆ ಚಿತೆಯಲ್ಲಿ ಆರೋಹಣ ಮಾಡಿ ಪರಲೋಕದ ಸುಖವನ್ನು ಹೊಂದಬೇಕು. ಬ್ರಾಹ್ಮಣ ವರ್ಣದ ಸ್ತ್ರೀಯರಿಂದ ಹಿಡಿದು ಚಾಂಡಾಲ ವರ್ಣದ ಸ್ತ್ರೀಯರಿಗಾಗಿ ಪತಿಯೊಡನೆ ಚಿತೆಯಲ್ಲಿ ಬೆಂದು ಸತಿ ಹೋಗುವ ವಿಧಾನ ಒಂದೇ ಸಮಾನ. ಪತಿಯ ಮೃತ್ಯುವಿನ ಸಮಯದಲ್ಲಿ ಯಾವ ಸ್ತ್ರೀಯರು ಗರ್ಭರಹಿತರಾಗಿರುತ್ತಾರೋ, ಯಾರಿಗೆ ಚಿಕ್ಕಪುಟ್ಟ ಮಕ್ಕಳಿರೋದಿಲ್ಲವೋ ಅಂತ ಎಲ್ಲರೂ ಸತಿ ಧರ್ಮದ ಪಾಲನೆ ಮಾಡಬೇಕು. ಮನುಷ್ಯನ ದಹನ ಸಂಸ್ಕಾರದ ಯಾವ ವಿಧಾನವಿದೆಯೋ ಅದನ್ನು ಸಾದೃಶ್ಯವಾಗಿ ನಿನಗೆ ಹೇಳಿದೆ ಎಂದು ಈ ರೀತಿ ಪರಮಾತ್ಮ ಗರುಡನಲ್ಲಿ ಹೇಳುತ್ತಾರೆ. ಈಗ ಇನ್ನೇನನ್ನು ತಿಳಿಯ ಬಯಸಿರುವೆ ಗರುಡ ಎಂದು ಪರಮಾತ್ಮ ಕೇಳುತ್ತಾನೆ. ಆಗ ಗರುಡನು, ಒಂದು ವೇಳೆ ಪ್ರವಾಸ ಕಾಲದಲ್ಲಿ ಪತಿಯ ಮರಣ ಸಂಭವಿಸಿ ಅವನ ಅಸ್ಥಿಗಳು ಕೂಡ ಪತ್ನಿಗೆ ದೊರೆಯದಿದ್ದರೆ ಅವನ ದಹನ ಸಂಸ್ಕಾರವನ್ನು ಹೇಗೆ ಮಾಡಬೇಕು, ಇದರ ಬಗ್ಗೆ ತಿಳಿಸು ಎಂದು ಪರಮಾತ್ಮನಲ್ಲಿ ಕೇಳುತ್ತಾರೆ. ಆಗ ಪರಮಾತ್ಮನ ಉತ್ತರ, ಒಂದು ವೇಳೆ ಪ್ರವಾಸಿ ಪತಿಯ ಅಸ್ಥಿಗಳು ಪ್ರಾಪ್ತಿಯಾಗದೇ ಇದ್ದಾಗ ಅಂಥವನಿಗೂ ಕೂಡ ಸದ್ಗತಿ ಪ್ರಾಪ್ತಿಯಾಗುವಂಥ ಪರಮ ಗೌಪ್ಯನೀಯ ವಿಧಾನವನ್ನು ಈಗ ಹೇಳಿವೆ. ಯಾವ ಜೀವಿಯು ಹಸಿವೆಯಿಂದ ಪೀಡಿತನಾಗಿ ವ್ಯಾಘ್ರಾದಿ ಹಿಂಸಕ ಪಶುಗಳ ಮೂಲಕ ನೇಣಿನ ಶಿಕ್ಷೆಯಿಂದ, ಶರೀರದ ಕ್ಷೀಣತೆಯಿಂದ, ಆನೆಯ ದಾಳಿಯಿಂದ, ವಿಘ್ನ, ಅಗ್ನಿಹೋರಿ ಹಾಗೂ ಬ್ರಾಹ್ಮಣನ ಶಾಪದಿಂದ, ಅತಿಸಾರ ರೋಗದ ಪರಿಣಾಮ, ಆತ್ಮಹತ್ಯೆಯಿಂದ, ಎತ್ತರದಿಂದ ಬೀಳುವುದರಿಂದ ಅಥವಾ ಇನ್ನು ಯಾವುದೇ ಪ್ರಕಾರದ ಬಂಧನದಿಂದ ಅಥವಾ ಜಲದಲ್ಲಿ ಮುಳುಗುವುದರಿಂದ ಮರಣ ಹೊಂದುತ್ತಾನೋ ಈಗ ಅಂಥವನ ಸ್ಥಿತಿ ಹೇಳುತ್ತೇನೆ ಕೇಳು ಎಂದು ಪರಮಾತ್ಮ ಹೇಳುತ್ತಾರೆ. ಒಂದು ವೇಳೆ ಯಾವುದೇ ಮನುಷ್ಯ ಸರ್ಪ, ವ್ಯಾಘ್ರ, ಕೊಂಬುಗಳಿರುವ ಪಶು, ಸಿಡುಬು ರೋಗ, ಶಿಲೆ, ಜಲ, ಬ್ರಾಹ್ಮಣ, ಅರಣ್ಯವಾಸಿ ಹಿಂಸಕ ಪಶು, ವೃಕ್ಷಪಾತ, ವಿದ್ಯುತ್ಪಾತ, ಲೋಹಾದಿಗಳಿಂದ ಹಾಗೂ ಶಿಖರದ ಮೇಲಿಂದ ಬೀಳುವುದರಿಂದ ಅಥವಾ ಗೋಡೆ ಕುಸಿತದಿಂದ, ಶಿಖರದ ಶಿಲೆಗಳ ಪಾತದಿಂದ, ಮಂಚದ ಮೇಲೆ ಹಾಗೂ ಅಥವಾ ನಡುಮನೆಯಲ್ಲಿ ಮರಣ ಹೊಂದಿದರೆ ಹಾಗೂ ಮಲಿನ, ಅಗಸಗತ್ತಿ ಮೊದಲಾದ ತ್ಯಾಜ್ಯ ಸ್ತ್ರೀಯರ ಸಂಸರ್ಗ, ದೈಹಿಕ ಸ್ಪರ್ಶ ಅಥವಾ ಅಧರಗಳ ಪಾನದ ಅವಧಿಯಲ್ಲಿ ಮರಣ ಹೊಂದಿದರೆ ಹಾಗೂ ವಿಷಯುಕ್ತ ಶ್ವಾನದ ಬಾಯ ಸ್ಪರ್ಶದಿಂದ ವಿಧಿವಿಹೀನವಾಗಿ ಮರಣವಾಗುವುದರಿಂದ ಇಂಥ ಮರಣವನ್ನು ದುರ್ಮರಣ ಎಂದು ತಿಳಿಯಬೇಕು. ಅದೇ ಪಾಪದಿಂದ ವ್ಯಕ್ತಿಯು ನರಕವನ್ನು ಭೋಗಿಸಿ ಪುನಃ ಪ್ರೇತತ್ವವನ್ನು ಹೊಂದುತ್ತಾನೆ. ಇಂಥ ವ್ಯಕ್ತಿಯ ದಹನ, ಉದಕ ಕ್ರಿಯೆ, ಮರಣ ನಿಮಿತ್ತದ ಅನ್ಯಕೃತ್ಯ ಹಾಗೂ ಆರ್ಧದೈಹಿಕ ಕರ್ಮವನ್ನು ಮಾಡಬಾರದು.
ಈ ಪ್ರಕಾರದಿಂದ ಅಪಮೃತ್ಯುವಾದಾಗ ಪಿಂಡದಾನದ ಕರ್ಮ ಕೂಡ ವರ್ಜಿತವಾಗಿದೆ. ಒಂದು ವೇಳೆ ಪ್ರಮಾದವಶ ಯಾರಾದರೂ ಪಿಂಡದಾನ ಮಾಡಿದರೆ ಅದು ಮೃತನಿಗೆ ಪ್ರಾಪ್ತಿಯಾಗದೆ ಅಂತರಿಕ್ಷದಲ್ಲಿ ವಿನಿಷ್ಟವಾಗುತ್ತದೆ. ಆದ್ದರಿಂದ ಲೋಕನಿಂದನೆಗೆ ಹೆದರಿ ಅವನ ಶುಭ ಇಚ್ಛುಕ ಪುತ್ರ ಪೌತ್ರರು ಹಾಗೂ ಸಗೋತ್ರದ ಜನರು ಮೃತನಿಗಾಗಿ ನಾರಾಯಣ ಬಲಿಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಮಾತ್ರ ದುರ್ಮರಣ ಹೊಂದಿದವನಿಗೆ ಶುಚಿತ್ವ ಪ್ರಾಪ್ತಿಯಾಗುತ್ತದೆ, ಅನ್ಯತಾ ಇಲ್ಲ. ಇದು ಯಮರಾಜನ ವಚನವಾಗಿದೆ. ನಾರಾಯಣ ಬಲಿ ಮಾಡೋದ್ರಿಂದ ಔದೈಹಿಕ ಕರ್ಮದ ಯೋಗ್ಯತೆ ಬರುತ್ತದೆ. ಅಪಮೃತ್ಯು ಸಂಭವಿಸಿದಾಗ ಜೀವಿಯ ಶುದ್ಧೀಕರಣ ಇದೇ ಕರ್ಮದಿಂದ ಆಗುತ್ತದೆ, ಅನ್ಯತಾ ಇಲ್ಲ. ಈ ನಾರಾಯಣ ಬಲಿಯನ್ನು ಸಂಗತವಾಗಿ ತೀರ್ಥದಲ್ಲಿ ಮಾಡಬೇಕು. ಬ್ರಾಹ್ಮಣರ ಮೂಲಕ ಪರಮಾತ್ಮನ ಸಮ್ಮುಖದಲ್ಲಿ ನಾರಾಯಣ ಬಲಿ ಮಾಡೋದ್ರಿಂದ ಮನುಷ್ಯ ಪವಿತ್ರನಾಗುತ್ತಾನೆ. ಪುರಾಣ ವೇದಗಳನ್ನು ಬಲ್ಲ ಬ್ರಾಹ್ಮಣನು ಸರ್ವಪ್ರಥಮ ತರ್ಪಣ ಮಾಡಬೇಕು. ಸಕಲ ಪ್ರಕಾರದ ಔಷಧಗಳು ಹಾಗೂ ಅಕ್ಷತವನ್ನು ಜಲದಲ್ಲಿ ಸೇರಿಸಿ ಪುರುಷ ಸೂಕ್ತ ಹಾಗೂ ಅಥವಾ ವೈಷ್ಣವ ಸೂಕ್ತದ ಉಚ್ಚಾರಣೆ ಮಾಡುತ್ತಾ ವಿಷ್ಣುವಿನ ಉದ್ದೇಶದಿಂದ ಪೂರ್ಣಗೊಳಿಸಬೇಕು. ಆನಂತರ ದಕ್ಷಿಣಾಭಿಮುಖವಾಗಿ ಪ್ರೇತ ಹಾಗೂ ವಿಷ್ಣುವಿನ ಸ್ಮರಣೆಯನ್ನು ಈ ಪ್ರಕಾರ ಮಾಡಬೇಕು. ಅನಾದಿ ನಿಧನೋ ದೇವ ಶಂಖ ಚಕ್ರ ಗದಾಧರ ಅಕ್ಷಯ ಪುಂಡರೀಕಾಕ್ಷ ಪ್ರೇತ ಮೋಕ್ಷಪ್ರದೋದ್ಭವ. ಅಂದರೆ, ಹೇ ಪರಮಾತ್ಮ, ನೀನು ಅನಾದಿ ಅಜರ ಹಾಗೂ ಅಮರನಾಗಿರುವೆ. ನೀನೇ ಶಂಖ ಚಕ್ರ ಹಾಗೂ ಗದೆಯಿಂದ ಸುಶೋಭಿತ ವಿಷ್ಣು. ನೀನು ಎಂದಿಗೂ ವಿನಷ್ಟವಾಗದಂಥ ಪರಮಾತ್ಮನು. ನೀನು ಈ ಪ್ರೇತಕ್ಕೆ ಮೋಕ್ಷ ಪ್ರದಾನಿಸುವ ಕೃಪೆ ಮಾಡು ಎಂದು ಕೇಳುವಂತಹ ಮಂತ್ರ. ಕ್ರೋಧರಹಿತ, ಮತ್ಸರಹಿತ, ಜಿತೇಂದ್ರಿಯ, ಪವಿತ್ರ ಹಾಗೂ ಧರ್ಮತತ್ಪರನಾಗಿ ಅಲ್ಲಿಯ ಭಕ್ತಿಯಿಂದ ಏಕಾದಶ ಶ್ರಾದ್ದ ಮಾಡಬೇಕು. ಆನಂತರ ಅವನು ಸತರ್ಕಮನದಿಂದ ವಿಧಿಯುಕ್ತವಾಗಿ ಜಲ, ಅಕ್ಷತ, ಜವೆ, ಗೋಧಿ ಹಾಗೂ ನವಣೆಯ ದಾನ ಮಾಡಬೇಕು. ಆ ಸಮಯ ಶುಭ ಹವಿಷ್ಯಾನ್ನ, ಸುಂದರವಾದ ಸುವರ್ಣದ ಉಂಗುರ, ಕೊಡೆ, ರುಮಾಲನ್ನು ದಾನ ಮಾಡಬಹುದು. ಈ ಪದಾರ್ಥಗಳಲ್ಲದೆ ಹಾಲು, ಜೇನಿನ ಮಿಶ್ರಣದ ಸಕಲ ಪ್ರಕಾರದ ಅನ್ನವನ್ನು ಪ್ರದಾನಿಸಬೇಕು. ವಸ್ತ್ರ, ಪಾದುಕೆಗಳ ಸಹಿತ 8 ಪ್ರಕಾರದ ಪದದಾನವನ್ನು ಸುಪಾತ್ರರಿಗೆ ಸಮಭಾವದಿಂದ ಕೊಡಬೇಕು. ಪಿಂಡದಾನ ಮಾಡಿದ ನಂತರ ಮಂತ್ರೋಚ್ಚಾರಣೆ ಸಹಿತ ಗಂಧ, ಪುಷ್ಪ, ಅಕ್ಷತೆಗಳಿಂದ ಪೂಜೆ ಮಾಡಿ ಬ್ರಾಹ್ಮಣರಿಗೆ ಸನ್ಮಾನ ಸಹಿತ ದಾನ ಮಾಡಬೇಕು. ಶಂಖ, ಖಡ್ಗ ಅಥವಾ ತಾಮ್ರದ ಪಾತ್ರೆಯಲ್ಲಿ ಬೇರೆ ಬೇರೆಯಾಗಿ ತರ್ಪಣ ಕೊಡಬೇಕು. ಅನಂತರ ಧ್ಯಾನ ಮಾಡುತ್ತಾ 2 ಮಂಡಿಗಳ ಬಲದ ಮೇಲೆ ಭೂಮಿಯ ಮೇಲೆ ಕುಳಿತು ಮಂತ್ರೋಚ್ಚಾರ ಸಹಿತ ಉದ್ದೇಶಿತ ದೇವತೆಗಳಿಗಾಗಿ ಬೇರೆ ಬೇರೆಯಾಗಿ ಅರ್ಘ್ಯ ಪ್ರದಾನಿಸಬೇಕು. ಪಂಚರತ್ನಯುಕ್ತ ಪ್ರತ್ಯೇಕ 5 ಕುಂಭಗಳಲ್ಲಿ ಬ್ರಹ್ಮ, ವಿಷ್ಣು, ರುದ್ರ, ಯಮ ಹಾಗೂ ಪ್ರೇತ ಈ 5ರನ್ನ ಸ್ಥಾಪನೆ ಮಾಡಿ ಇದರೊಡನೆ ವಸ್ತ್ರ, ಯಜ್ಞೋಪವೀತ, ಹವಳ ಹಾಗೂ ಪದದಾನಗಳನ್ನು ಬೇರೆ ಬೇರೆಯಾಗಿ ಸ್ಥಾಪಿಸಬೇಕು. ಯಥಾವಿಧಿ ಆ ದೇವತೆಗಳಿಗಾಗಿ 5 ಶ್ರಾದ್ದ ಮಾಡಬೇಕು. ಶಂಖ ಅಥವಾ ತಾಮ್ರ ಪಾತ್ರೆ ಲಭ್ಯವಿರದೇ ಇದ್ದಾಗ ಮಣ್ಣಿನ ಪಾತ್ರೆಯಲ್ಲಿ ಔಷಧಿಗಳ ಸಹಿತ ತಿಲೋದಕವನ್ನು ತೆಗೆದುಕೊಂಡು ಪ್ರತ್ಯೇಕ ಪಿಂಡದ ಮೇಲೆ ಬೇರೆ ಬೇರೆಯಾಗಿ ಜಲಧಾರೆಯನ್ನು ಪ್ರದಾನಿಸಬೇಕು. ದಕ್ಷಿಣೆ ಸ್ವರ್ಣಯುಕ್ತ ತಿಲಭರಿತ ಪಾತ್ರೆ ಹಾಗೂ ಪದದಾನವನ್ನು ಮುಖ್ಯ ಬ್ರಾಹ್ಮಣರಿಗೆ ಕೊಡಬೇಕು. ಯಮನಿಗಾಗಿ ದಕ್ಷಿಣೆ ಸಹಿತ ಎಳ್ಳು ಅಥವಾ ಲೋಹದ ದಾನ ಮಾಡಬೇಕು. ವಿಷ್ಣುವಿಗಾಗಿ ಯಥಾಶಕ್ತಿ ವಿಧಿಯುಕ್ತವಾಗಿ ಬಲಿ ಪ್ರದಾನಿಸಿದಾಗ ಮೃತ ವ್ಯಕ್ತಿ ನರಕಲೋಕದಿಂದ ಮುಕ್ತನಾಗುತ್ತಾನೆ. ಇದರಲ್ಲಿ ತೃಣ ಮಾತ್ರ ಸಂಶಯ ಬೇಡ. ಯಾವ ವ್ಯಕ್ತಿ ಸರ್ಪದಂಶದಿಂದ ಮರಣ ಹೊಂದುತ್ತಾನೋ ಅವನ ಬಗ್ಗೆ ಒಂದು ಬಂಗಾರದ ನಾಗ ಪ್ರತಿಮೆಯನ್ನು ಮಾಡಿಸಿ ಗೋವಿನ ಸಹಿತ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಇದರಿಂದ ಪುತ್ರನು ತನ್ನ ತಂದೆಯ ಋಣದಿಂದ ಮುಕ್ತನಾಗುತ್ತಾನೆ. ಈ ಪ್ರಕಾರ ಸರ್ಪ ಬಲಿಯನ್ನು ಪ್ರದಾನಿಸಿ ಮನುಷ್ಯ ಸರ್ಪದೋಷದಿಂದ ಕೂಡ ಮುಕ್ತನಾಗುತ್ತಾನೆ. ಆನಂತರ ಸರ್ವೌಷಧಿಯಿಂದ ಸಮನ್ವಿತ ಪುತ್ಥಳಿಯ ನಿರ್ಮಾಣ ಮಾಡಬೇಕು. ಪುತ್ಥಳಿಯ ನಿರ್ಮಾಣದಲ್ಲಿ ಮುತ್ತುಗ ಹಾಗೂ ತೊಟ್ಟುಗಳ ವಿಭಾಗದ ಕುರಿತು ಹೇಳುತ್ತೇನೆ ಕೇಳು ಎಂದು ಶ್ರೀಹರಿ ಹೇಳುತ್ತಾರೆ. ಕೃಷ್ಣ ಮೃಗದ ಚರ್ಮವನ್ನು ಹರಡಿ ಅದರ ಮೇಲೆ ಪುರುಷನ ಒಂದು ಆಕೃತಿಯನ್ನು ಕುಶದಿಂದ ನಿರ್ಮಿಸಬೇಕು. 360 ಪಲಾಶದ ತೊಟ್ಟುಗಳಿಂದ ಮನುಷ್ಯನ ಅಸ್ಥಿಗಳ ನಿರ್ಮಾಣ ಮಾಡಬೇಕು. ಆ ತೊಟ್ಟುಗಳ ವಿನ್ಯಾಸವನ್ನು ಈ ಅಂಶದಲ್ಲಿ ಬೇರೆ ಬೇರೆ ರೂಪದಿಂದ ಮಾಡಬೇಕು. 40 ತೊಟ್ಟುಗಳನ್ನು ಶಿರೋಭಾಗ, 10 ತೊಟ್ಟುಗಳನ್ನು ಕತ್ತಿನ ಭಾಗ, 20 ತೊಟ್ಟುಗಳನ್ನು ವಕ್ಷಸ್ಥಳ, 20 ತೊಟ್ಟುಗಳಿಂದ ಉದರ ಹಾಗೂ 100 ತೊಟ್ಟುಗಳನ್ನು ತೋಳು, 20 ತೊಟ್ಟುಗಳನ್ನು ಸೊಂಟ, 100 ತೊಟ್ಟುಗಳನ್ನು ತೊಡೆಯ ಭಾಗ, 20 ತೊಟ್ಟುಗಳನ್ನು ಮೀನುಗಂಡ ಭಾಗ,
4 ತೊಟ್ಟುಗಳನ್ನು ಶಿಶ್ನ, 6 ತೊಟ್ಟುಗಳನ್ನು 2 ಅಂಡಕೋಶ ಹಾಗೂ 10 ತೊಟ್ಟುಗಳನ್ನು ಪಾದಗಳ ಬೆರಳಿನ ಭಾಗದಲ್ಲಿ ಸ್ಥಾಪಿಸುವ ವಿಧಾನವಿದೆ. ಇದರ ನಂತರ ಶಿರೋಭಾಗದಲ್ಲಿ ತೆಂಗಿನ ಫಲ, ಬಾಯಿಯ ಅಂಗಳದ ಭಾಗದಲ್ಲಿ ಸೋರೆಕಾಯಿ, ಬಾಯಿಯಲ್ಲಿ ಪಂಚರತ್ನ, ನಾಲಿಗೆಯ ಮೇಲೆ ಬಾಳೆಫಲ, ಕರುಳುಗಳ ಭಾಗದಲ್ಲಿ ಕಮಲದ ದೇಟು, ನಾಸಿಕದ ಭಾಗದಲ್ಲಿ ಮರಳು, ಮೇಧಸ್ಸಿನ ಭಾಗದಲ್ಲಿ ಮಣ್ಣು, ಹರಿತಾಲ ಅಂದರೆ ಹಳದಿ ವರ್ಣದ ಒಂದು ಖನಿಜ. ಮುಂದೆ ಅರಶಿನ, ವೀರ್ಯದ ಸ್ಥಾನದಲ್ಲಿ ಪಾದರಸ, ಗುದ ಸ್ಥಾನದಲ್ಲಿ ಹಿತ್ತಾಳೆ, ಶರೀರದಲ್ಲಿ ಮೇಣಶಿಲೆ, ಸಂಧಿ ಭಾಗದಲ್ಲಿ ತಿಲದ ಪಾಕ, ಮಾಂಸದ ಸ್ಥಾನದಲ್ಲಿ ಜವೆ ಗೋಧಿಯ ಹಿಟ್ಟು, ರಕ್ತದ ಸ್ಥಾನದಲ್ಲಿ ಜೇನುತುಪ್ಪ, ಕೇಶರಾಶಿಯ ಸ್ಥಾನದಲ್ಲಿ ಜಟೆಗಳ ಸಮೂಹ, ತ್ವಚೆಯ ಸ್ಥಾನದಲ್ಲಿ ಮೃಗಚರ್ಮ, 2 ಕಿವಿಗಳ ಸ್ಥಾನದಲ್ಲಿ ತಾಳೆ ಎಲೆ, 2 ಸ್ತನಗಳ ಸ್ಥಾನದಲ್ಲಿ ಗುಲಗಂಜಿ ಫಲ, ನಾಸಿಕದ ಭಾಗದಲ್ಲಿ ಕಮಲ, ನಾಭಿಮಂಡಲದಲ್ಲಿ ಕಮಲ, 2 ಅಂಡಕೋಶಗಳ ಸ್ಥಾನದಲ್ಲಿ ಬದನೆಕಾಯಿ, ಲಿಂಗದ ಭಾಗದಲ್ಲಿ ಸುಂದರವಾದ ಗಜ್ಜರಿ, ನಾಭಿಯಲ್ಲಿ ತುಪ್ಪ, ಕೌಪೀನದ ಸ್ಥಾನದಲ್ಲಿ ತಗರ, ಸ್ತನಗಳಲ್ಲಿ ಮುತ್ತು, ಲಲಾಟದ ಮೇಲೆ ಕುಂಕುಮದ ಲೇಪ, ಕರ್ಪೂರ ಹಾಗೂ ಅಗುರು ಧೂಪ, ಸುಗಂಧಿತ ಮಾಲೆಯ ಅಲಂಕರಣ, ಧರಿಸಲು ಹೃದಯದಲ್ಲಿ ಪಟ್ಟ ಸೂತ್ರದ ವಿನ್ಯಾಸ ಮಾಡಬೇಕು. ಅದರ 2 ಭುಜಗಳಲ್ಲಿ ಬುದ್ಧಿ ಹಾಗೂ ಸಿದ್ಧಿ, 2 ನೇತ್ರಗಳಲ್ಲಿ ಕೌಡಿ, ದಂತಗಳಲ್ಲಿ ದಾಳಿಂಬೆ ಬೀಜ, ಬೆರಳುಗಳ ಸ್ಥಾನದಲ್ಲಿ ಸಂಪಿಗೆ ಪುಷ್ಪ ಹಾಗೂ ನೇತ್ರಗಳ ಕೋನದ ಭಾಗದಲ್ಲಿ ಸಿಂಧೂರವನ್ನು ತುಂಬಿ ತಾಂಬೂಲಾದಿ ಶೋಭೆದಾಯಕ ಅನ್ಯ ಪದಾರ್ಥಗಳನ್ನು ಕೂಡ ಉಡುಗೊರೆಯಾಗಿ ಪ್ರದಾನಿಸಬೇಕು. ಈ ಪ್ರಕಾರ ಸರ್ವೌಷಧಿಯುಕ್ತ ಆ ಪ್ರೇತದ ಪೂಜೆಯನ್ನು ಮಾಡಬೇಕು. ಒಂದು ವೇಳೆ ಮೃತ ವ್ಯಕ್ತಿ ಅಗ್ನಿಹೋತ್ರಿಯಾಗಿದ್ದರೆ ಅವನ ಅಂಗಗಳಲ್ಲಿ ಯಥಾಕ್ರಮ ಯಜ್ಞ ಪಾತ್ರೆಯನ್ನು ಸ್ಥಾಪಿಸಬೇಕು. ತದನಂತರ ಸ್ತ್ರೀಯ ಪುನಂತು ಮೇ ಶಿರಃ ಹಾಗೂ ಇಮಂ ಮೇ ವರುಣೇನ ಚ ಈ ಮಂತ್ರಗಳಿಂದ ಅಭಿಮಂತ್ರಿತ ಸಾಲಿಗ್ರಾಮ ಶಿಲಾಯುಕ್ತ ಜಲದಿಂದ ಮೇಲೆ ಹೇಳಿದ ಪ್ರೇತವನ್ನು ಪವಿತ್ರಗೊಳಿಸಿ ವಿಷ್ಣುವಿನ ಉದ್ದೇಶದಿಂದ ಸುಶೀಲ ಹಾಲು ಕರೆಯುವ ಗೋವನ್ನು ದಾನ ಮಾಡಬೇಕು. ನಂತರ ಒಂದಕ್ಕಿಂತ ಒಂದು ಪವಿತ್ರವಾದುದು ಎಂದು ಹೇಳಲಾದ ತಿಲ, ಲೋಹ, ಸ್ವರ್ಣ, ಅರಳೆ, ಲವಣ, ಸಪ್ತಧಾನ್ಯ, ಭೂಮಿ ಹಾಗೂ ಗೋವನ್ನು ದಾನ ಮಾಡಬೇಕು. ಅದರ ನಂತರ ತಲಪಾತ್ರೆ ಹಾಗೂ ಪದದಾನ ಕೂಡ ಮಾಡಿ ಪ್ರೇತರ ಮುಕ್ತಿಗಾಗಿ ವೈಷ್ಣವ ಶ್ರಾದ್ದ ಮಾಡಬೇಕು. ನಂತರ ಶ್ರಾದ್ದಕರ್ತನು ಮನಸ್ಸಿನಲ್ಲಿ ವಿಷ್ಣುವಿನ ಧ್ಯಾನ ಮಾಡಿ ಪ್ರೇತ ಮೋಕ್ಷದ ಕಾರ್ಯವನ್ನು ಸಂಪನ್ನಗೊಳಿಸಬೇಕು. ಈ ಮೇಲೆ ಹೇಳಿದ ವಿಧಾನದಿಂದ ಮಾಡಿದ ಪುತ್ಥಳಿಯನ್ನು ವಿಧಿಯುಕ್ತವಾಗಿ ದಹನ ಮಾಡಿ ಅದರ ಶುದ್ಧಿಗಾಗಿ ಪುತ್ರಾದಿ ಸಂಸ್ಕರ್ತ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಪ್ರಾಯಶ್ಚಿತ್ತಕ್ಕಾಗಿ 3, 6, 12 ಅಥವಾ 15 ಕೃಚ್ಛ ವ್ರತ ಮಾಡುವ ವಿಧಾನವಿದೆ. ಪ್ರಾಯಶ್ಚಿತ್ತ ಕರ್ಮ ಮಾಡಲು ಅಸಮರ್ಥರಾಗಿದ್ದರೆ ಗೋವು ಸುವರ್ಣಾದಿಗಳ ದಾನ ಹಾಗೂ ತತ್ಪ್ರತಿನಿಧಿಭೂತ ದ್ರವ್ಯದ ದಾನ ಮಾಡಬೇಕು. ವಿದ್ವಾಂಸರು ಈ ಪ್ರಕಾರ ತನ್ನ ಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಅಶುದ್ಧದಾತನ ಮೂಲಕ ಅಶುದ್ಧನ ಉದ್ದೇಶ ಮಾಡಿ ಯಾವ ಶ್ರಾದ್ದ ಹಾಗೂ ಅಥವಾ ದಾನಾದಿಗಳನ್ನು ಮಾಡಲಾಗುತ್ತದೋ ಅವೆಲ್ಲವೂ ಅಂತರಿಕ್ಷದಲ್ಲಿಯೇ ವಿನಿಷ್ಟವಾಗುತ್ತದೆ. ಆದ್ದರಿಂದ ವಿಧಿಯುಕ್ತವ ಶುದ್ಧನಾಗಿ ಮನುಷ್ಯನು ದಹನಾದಿ ಆವರ್ತದೈಹಿಕ ಕರ್ಮಗಳನ್ನು ಮಾಡಬೇಕು. ಯಾವ ಜೀವಿಯು ಪ್ರಾಯಶ್ಚಿತ್ತ ಮಾಡಿಕೊಳ್ಳದೆಯೇ ದಹನಾದಿ ಕರ್ಮವನ್ನು ಜ್ಞಾನಪೂರ್ವಕ ಅಥವಾ ಅಜ್ಞಾನಪೂರ್ವಕ ಮಾಡುತ್ತಾನೋ ಅಂಥವನು ಹವನ, ಅಗ್ನಿದಾನ, ಜಲದಾನ, ಸ್ನಾನ, ಸ್ಪರ್ಶ, ರಜ್ಜು, ಛೇದನ ಹಾಗೂ ಅಶ್ರುಪಾತ ಮಾಡಿ ತಪ್ತಕೃಚ್ಛ ವ್ರತದಿಂದ ಶುದ್ಧನಾಗುತ್ತಾನೆ. ಯಾರು ಶವವನ್ನು ಒಯ್ಯುತ್ತಾನೋ ಅಥವಾ ದಹನ ಸಂಸ್ಕಾರ ಮಾಡುತ್ತಾನೋ ಅವನು ಕಠೋದಕ ಕ್ರಿಯೆ ಮಾಡಿ ಕೃಚ್ಛ ಸಾಂತಪನ ವ್ರತ ಮಾಡಬೇಕು. ಲಘು ದೋಷವನ್ನು ದೂರಗೊಳಿಸಲು ಲಘು ಹಾಗೂ ದೊಡ್ಡ ದೋಷವನ್ನು ದೂರಗೊಳಿಸಲು ದೊಡ್ಡ ಪ್ರಾಯಶ್ಚಿತ್ತ ಮಾಡಬೇಕು. ಈಗ ಗರುಡನ ಪ್ರಶ್ನೆ. ಹೇ ಪ್ರಭು, ಕೃಚ್ಛ, ತಪ್ತ ಕೃಚ್ಛ ಹಾಗೂ ಸಂತಾಪನ ಈ ಯಾವ 3 ಪ್ರಾಯಶ್ಚಿತ್ತ ವ್ರತಗಳನ್ನು ಹೇಳಿರುವೆಯೋ ಆ 3ರ ಲಕ್ಷಣವನ್ನು ನಮಗೆ ಸ್ವಲ್ಪ ತಿಳಿಸುವೆಂದು ಪರಮಾತ್ಮನಲ್ಲಿ ಕೇಳುತ್ತಾನೆ. ಆಗ ಪರಮಾತ್ಮನ ಉತ್ತರ: 3 ದಿನ ಪ್ರಾತಃ ಕಾಲ, 3 ದಿನ ಸಾಯಂಕಾಲ, 3 ದಿನ ಅಯಾಚಿತ ಹವಿಷ್ಯಾನ್ನದ ಆಹಾರ ಹಾಗೂ 3 ದಿನದ ಉಪವಾಸವನ್ನು ಕ್ರಮವಾಗಿ ಯಾವ ವ್ರತದಲ್ಲಿ ಮಾಡಲಾಗುತ್ತದೋ ಅದು ಕೃಚ್ಛ ವ್ರತ ಎಂದು ಹೇಳಲಾಗಿದೆ. ಯಾವ ವ್ರತದಲ್ಲಿ ಕ್ರಮವಾಗಿ 1 ದಿನ ಬಿಸಿ ಹಾಲು, 2ನೇ ದಿನ ಬಿಸಿ ತುಪ್ಪ ಹಾಗೂ 3ನೇ ದಿನ ಬಿಸಿ ಜಲವನ್ನು ಸೇವಿಸಿ 4ನೇ ದಿನ 1 ರಾತ್ರಿಯ ಉಪವಾಸ ಮಾಡಲಾಗುತ್ತದೋ ಅದು ತಪ್ತ ಕೃಚ್ಛ ಎಂದು ಹೇಳಲಾಗಿದೆ. ಇನ್ನು ಗೋಮೂತ್ರ, ಗೋಮಯ, ಗೋವಿನ ಮೊಸರು, ಗೋವಿನ ಹಾಲು ಹಾಗೂ ಕುಶೋದಕ ಈ 5 ಪದಾರ್ಥಗಳನ್ನು ಕ್ರಮವಾಗಿ 1 ದಿನ ಸೇವಿಸಿ ಪುನಃ ಕೃಚ್ಛ ವ್ರತದ ಉಪವಾಸ ಮಾಡಿದರೆ ಅದಕ್ಕೆ ಸಾಂತಪನ ವ್ರತ ಎಂದು ಹೇಳಲಾಗುತ್ತದೆ.
ಪಾಪಿ ವ್ಯಕ್ತಿಯ ಮರಣವಾದಾಗ ಯಾವ ಕ್ರಿಯೆ ಮಾಡಬೇಕೆಂದು ನಾನು ಈಗ ನಿನಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆಯೇ ಪುತ್ಥಳಿ ದಹನದಲ್ಲಿ ಬೆಳಗುತ್ತಿರುವ ದೀಪ ಶಾಂತವಾದರೆ ಆ ಸಮಯ ಅದರ ಮೃತ್ಯು ಎಂದು ತಿಳಿಯಬೇಕು. ಆನಂತರ ಅಗ್ನಿದಾಹ ಮಾಡಿ 3 ದಿನದ ಸೂತಕ ಮಾಡಬೇಕು. ದಶಾಹ ಹಾಗೂ ಗರ್ತಪಿಂಡ ಮಾಡಬೇಕು. ಈ ವಿಧಾನವನ್ನು ಸಂಗತವಾಗಿ ಪಾಲನೆ ಮಾಡೋದ್ರಿಂದ ಪ್ರೇತಕ್ಕೆ ಮುಕ್ತಿ ದೊರೆಯುತ್ತದೆ. ಒಂದು ವೇಳೆ ಯಾರದಾದರೂ ಮರಣದ ಭ್ರಮೆಯಾಗಿ ಅವನ ಪ್ರತಿಕೃತಿಯ ದಹನ ಸಂಸ್ಕಾರ ನಡೆದಿದ್ದು ನಂತರ ಆ ಮನುಷ್ಯ ಹಿಂತಿರುಗಿ ವಾಪಸ್ ಬಂದಾಗ ಆತನನ್ನು ಕರೆದೊಯ್ದು ತುಪ್ಪದ ಕೊಂಡದಲ್ಲಿ ಸ್ನಾನ ಮಾಡಿಸಬೇಕು. ಆನಂತರ ಜಾತಕರ್ಮಾದಿ ಸಂಸ್ಕಾರವನ್ನು ಪುನಃ ಮಾಡಬೇಕು. ಇಂಥ ಪುರುಷನು ತನ್ನ ವಿವಾಹಿತ ಪತ್ನಿಯೊಡನೆ ಪುನರ್ವಿವಾಹ ಮಾಡಿಕೊಳ್ಳಬೇಕು. ಒಂದು ವೇಳೆ ಯಾವುದೇ ವ್ಯಕ್ತಿಯು ವಿದೇಶದಲ್ಲಿ ಹೋಗಿ 12 ಅಥವಾ 15 ವರ್ಷಗಳು ಗತಿಸಿದ್ದರೆ ಹಾಗೂ ಆ ಅವಧಿಯಲ್ಲಿ ಅವನ ಕುರಿತು ಯಾವುದೇ ಸಮಾಚಾರವಿರದೇ ಇದ್ದಾಗ ಅವನ ಪ್ರತಿಕೃತಿಯನ್ನು ನಿರ್ಮಿಸಿ ಅದರ ದಹನ ಸಂಸ್ಕಾರ ಮಾಡಬೇಕು. ರಜಸ್ವಲ ಹಾಗೂ ಬಾಣಂತಿ ಸ್ತ್ರೀಯ ಮರಣವಾದಾಗ ಯಾವ ವಿಶೇಷ ಕರ್ಮಧರ್ಮ ಸಮ್ಮತವಾಗಿದೆ ಇದರ ಬಗ್ಗೆ ಈಗ ಹೇಳುತ್ತೇನೆ ಕೇಳು ಎಂದು ಪರಮಾತ್ಮ ಹೇಳಿದರು. ಬಾಣಂತಿಯ ಮರಣವಾದಾಗ ಯಾಜ್ಞಿಕ ಜನರು ಕುಂಭದಲ್ಲಿ ಜಲ ಹಾಗೂ ಪಂಚಗವ್ಯವನ್ನು ತಂದು ಅದನ್ನು ಪುಣ್ಯಜನಿತ ಮಂತ್ರಗಳಿಂದ ಅಭಿಮಂತ್ರಿಸಿ ಅದರಿಂದ ತಮ್ಮನ್ನು ಶುದ್ಧಗೊಳಿಸಿಕೊಳ್ಳಬೇಕು. ಅದರ ನಂತರ 100 ಶೂಪ ಜಲದಿಂದ ವಿಧಿಯುಕ್ತವಾಗಿ ಶವಕ್ಕೆ ಸ್ನಾನ ಮಾಡಿಸಿ ಪುನಃ ಅದಕ್ಕೆ ಪಂಚಗವ್ಯದಿಂದ ಸ್ನಾನ ಮಾಡಿಸಬೇಕು. ಆನಂತರ ವಸ್ತ್ರದಿಂದ ಮಾಡಿದ ಆಕೃತಿಯೊಡನೆ ಯಥಾವಿಧಾನ ದಹನ ಮಾಡಬೇಕು. ಪಂಚಕ ಕಾಲದಲ್ಲಿ ಮೃತ್ಯು ಸಂಭವಿಸಿದರೆ ದಹನ ಸಂಸ್ಕಾರದ ವಿಧಾನ ಯಾವುದೆಂದು ಈಗ ಹೇಳುತ್ತೇನೆ ಎಂದು ಪರಮಾತ್ಮ ಹೇಳುತ್ತಾರೆ. ಮಾಸದ ಪ್ರಾರಂಭದಲ್ಲಿ ಧನಿಷ್ಠ ನಕ್ಷತ್ರ ಅರ್ಧ ಭಾಗದಿಂದ ಹಿಡಿದು ರೇವತಿ ನಕ್ಷತ್ರದವರೆಗೆ ಪಂಚಕ ಕಾಲ ಎಂದು ಹೇಳಲಾಗುತ್ತದೆ. ಇದನ್ನು ಸದಾ ದೋಷಯುಕ್ತ ಹಾಗೂ ಅಶುಭ ಎಂದು ತಿಳಿಯಬೇಕು. ಈ ಅವಧಿಯಲ್ಲಿ ಮೃತನಾದ ವ್ಯಕ್ತಿಯ ದಹನ ಸಂಸ್ಕಾರ ಮಾಡುವುದು ಸೂಕ್ತವಲ್ಲ. ಈ ಅವಧಿಯು ಸಕಲ ಜೀವಿಗಳಿಗೆ ದುಃಖ ಉಂಟು ಮಾಡುವಂಥದ್ದು. ಇಂಥ ದಿನಗಳಲ್ಲಿ ಮರಣ ಹೊಂದುವ ಜನರಿಗೆ ಜಲವನ್ನು ಕೂಡ ಪ್ರದಾನಿಸಬಾರದು, ಏಕೆಂದರೆ ಹೀಗೆ ಮಾಡೋದ್ರಿಂದ ಸರ್ವದಾ ಅಶುಭ. ಆದ್ದರಿಂದ ಪಂಚಕ ಕಾಲ ಸಮಾಪ್ತಿಯಾದ ನಂತರವಷ್ಟೇ ಮೃತನಿಗೆ ಸಕಲ ಕರ್ಮಗಳನ್ನು ಮಾಡಬೇಕು. ಅನ್ಯಥಾ ಪುತ್ರ ಹಾಗೂ ಸಗೋತ್ರಕ್ಕಾಗಿ ಕಷ್ಟದಾಯಕ. ಈ ನಕ್ಷತ್ರಗಳಲ್ಲಿ ಮೃತನ ದಹನ ಸಂಸ್ಕಾರ ಮಾಡಿದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ರಕಾರದ ಹಾನಿ ಉಂಟಾಗುತ್ತದೆ. ಈ ನಕ್ಷತ್ರಗಳ ಮಧ್ಯದಲ್ಲಿ ಮನುಷ್ಯರ ದಹನ ಸಂಸ್ಕಾರವನ್ನು ಆಹುತಿ ಪ್ರಧಾನಿಸಿ ವಿಧಿಯುಕ್ತವಾಗಿ ಮಾಡಬಹುದು. ಸುಯೋಗ್ಯ ಬ್ರಾಹ್ಮಣರು ಮಂತ್ರಗಳ ಮೂಲಕ ವಿಧಿಯುಕ್ತವಾಗಿ ಮೃತನ ಸಂಸ್ಕಾರ ಮಾಡಬೇಕು. ಆದ್ದರಿಂದ ಶವಸ್ಥಾನದ ಸಮೀಪದಲ್ಲಿ ಕುಶದಿಂದ 4 ಪುತ್ಥಳಿಗಳನ್ನು ಮಾಡಿ ನಕ್ಷತ್ರ ಮಂತ್ರಗಳಿಂದ ಅವುಗಳನ್ನು ಅಭಿಮಂತ್ರಿಸಿ ಇಡಬೇಕು. ಆನಂತರ ಅವೇ ಪುತ್ಥಳಿಗಳೊಡನೆ ಮೃತನ ದಹನ ಸಂಸ್ಕಾರ ಮಾಡಬೇಕು. ಸೂತಕ ಸಮಾಪ್ತಿಯಾದ ನಂತರ ಮೃತನ ಪುತ್ರರು ಶಾಂತಿ ಹಾಗೂ ಪೌಷ್ಟಿಕ ಕರ್ಮವನ್ನು ಕೂಡ ಮಾಡಬೇಕು. ಯಾವ ಮನುಷ್ಯ ಈ ಪಂಚಕ ನಕ್ಷತ್ರಗಳಲ್ಲಿ ಮರಣ ಹೊಂದುತ್ತಾನೋ ಅಂಥವನಿಗೆ ಸದ್ಗತಿ ಪ್ರಾಪ್ತಿಯಾಗುವುದಿಲ್ಲ. ಆದ್ದರಿಂದ ಮೃತನ ಪುತ್ರರು ಅವನ ಕಲ್ಯಾಣಕ್ಕಾಗಿ ಗೋವು, ಸುವರ್ಣ ಹಾಗೂ ತುಪ್ಪದ ದಾನ ಮಾಡಬೇಕು. ಸಮಸ್ತ ವಿಘ್ನಗಳ ನಿವಾರಣೆಗಾಗಿ ಬ್ರಾಹ್ಮಣನಿಗೆ ಭೋಜನ, ಪಾದುಕೆ, ಕೊಡ, ಸುವರ್ಣ ಮುದ್ರೆ ಹಾಗೂ ವಸ್ತ್ರಗಳನ್ನು ಪ್ರದಾನಿಸಬೇಕು. ಈ ದಾನ ಮೃತನ ಸಮಸ್ತ ಪಾಪಗಳನ್ನು ವಿನಾಶ ಮಾಡುತ್ತದೆ. ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡುವುದರಿಂದ ಸಕಲ ಪಾಪಗಳು ವಿನಾಶವಾಗುತ್ತದೆ. ಮೈ ಡಿಯರ್ ಫ್ರೆಂಡ್ಸ್, ಮಹಾವಿಷ್ಣು ವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ 22ನೇ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು. ಇನ್ನು ಹೊಸ ವಿಷಯದೊಂದಿಗೆ, ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಪ್ಲೀಸ್ ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ. ಹಾಗೆಯೇ ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲಿಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೇವೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು. ಸೊ ಮತ್ತೆ ತಮ್ಮನ್ನು ಭೇಟಿಯಾಗುವವರೆಗೆ ಧನ್ಯವಾದಗಳು. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.